ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮ ನಿರವನ್ನು ತೋರಿದಾಯತಿಗೆ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮ ನಿರವನ್ನು ತೋರಿದಾಯತಿಗೆ. ಧರೆಗಿಳಿದು ಬಂದಂಥ ಶಿವನ ಸ್ವರೂಪರಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ವರಕುಮಾರಿಲ ಭಟ್ಟನಿಂದಲೇ ಪರಮ ಭಾಷ್ಯಕ್ಕೆ ವಾರ್ತಿಕವ ನೆರೆ ವಿರಚಿಸಲು ಬೇಕೆನುದ ಮನದಲ್ಲಿ ನೆನೆದು ಯದಿ ಬದಿಯೋ ಶರದಿ ಸಪ್ತೋದಕವನೀಂಟುತ ದುರುಳ ರಕ್ಕಸಹನನಗೈದು ಆ ಪರಮ ಕುಂಭಜನಿಪ್ಪ ಟೆಂಕಣ ದಿಕ್ಕಿಗೈದಿದನು. ವೇದವ್ಯಾಸರಿಂದ ಬೀಳ್ಕೊಂಡು ವೇದವ್ಯಾಸರಿಂದ ಆಶೀರ್ವದಿತರಾಗಿ ಶಂಕರಾಚಾರ್ಯರು ಮುಂದಕ್ಕೆ ಬರ್ತಾರೆ. ಅವರು ಬರೆದಂತಹ ಭಾಷ್ಯಗಳಿಗೆ ಕುಮಾರಿಲ ಭಟ್ಟರಿಂದ ಒಂದು ವಾರ್ತಿಕೆಗಳನ್ನು ಬರೆಸಬೇಕು ಅನ್ನುವಂತಹ ಉದ್ದೇಶ ಶಂಕರಾಚಾರ್ಯರು. ವಾರ್ತಿಕೆಗಳು ಅಂತಂದ್ರೆ ಟೀಕೆ ಅಥವಾ ವ್ಯಾಖ್ಯಾನ ಅಂತ ಹೇಳ್ತಾರೆ. ಈ ಭಾಷ್ಯಗಳೆಲ್ಲ ಒಂದು ತರದಲ್ಲಿ ಸೂತ್ರ ರೂಪದಲ್ಲಿರುತ್ತೆ. ಅದು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿರುತ್ತೆ. ಹಾಗಾಗಿ ಅದಕ್ಕೆ ವಿಸ್ತೃತವಾದ ಒಂದು ಅರ್ಥವನ್ನು ಕೊಡುವಂತಹ ವ್ಯಾಖ್ಯಾನವನ್ನು ಮಾಡುವಂತವ್ರು ಇರ್ತಾರೆ. ಅದಕ್ಕೆ ವ್ಯಾಖ್ಯಾನಕಾರರು ಅಥವಾ ಟೀಕಾಚಾರ್ಯರು, ಟೀಕಾಕಾರರು ಅಂತ ಹೇಳ್ತಾರೆ. ಅಂತಹ ಟೀಕವನ್ನು ಅಥವಾ ವ್ಯಾಖ್ಯಾನವನ್ನು ಈ ಕುಮಾರಿಲ ಭಟ್ಟರ ಕೈಯಲ್ಲೇ ಬರೆಸಬೇಕು ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ. ಹಾಗೆ ಬರ್ತಾ ದಕ್ಷಿಣ ದಿಕ್ಕಿಗೆ ಬರ್ತಾರೆ. ಅಲ್ಲಿ ಯಾರು ಅಂತಂದ್ರೆ ಈ ಯತಿಪತಿಯು ಶರಧಿ ಸಪ್ತೋದಕವನ್ನಿಂಟುತ್ತ ದುರುಳ ರಕ್ಕಸಹನನಗೈದ ಪರಮ ಕುಂಭಜನಿದ್ದ ಟೆಂಕಣ ದಿಕ್ಕಿಗೆ ಐದಿದನು ಅಂತ ಇಲ್ಲಿ ಕವಿ ಹೇಳ್ತಾರೆ. ಯಾವುದು ಈ ದಕ್ಷಿಣ ದಿಕ್ಕಲ್ಲಿ ಏನು ವಿಶೇಷಗಳಿತ್ತು ಅಥವಾ ಯಾವ ವಿಶೇಷ ವ್ಯಕ್ತಿ ಇದ್ರು ಅಂದ್ರೆ ಶರಧಿ ಸಪ್ತೋದಕವನ್ನಿಂಟುತ್ತ ಸಪ್ತ ಸಮುದ್ರಗಳನ್ನು ಕುಡಿದಂತಹ ಅಗಸ್ತ್ಯರು. ಈ ಅಗಸ್ತ್ಯರು ಸಪ್ತ ಸಮುದ್ರವನ್ನ ಯಾಕೆ ಕುಡಿದಳು ಅಂತಂದ್ರೆ ಕಾಲೆಯರು ಅಂತ ಹೇಳಿ ಕೆಲವು ರಾಕ್ಷಸರು ರಾತ್ರಿ ಹೊತ್ತು ಸಮುದ್ರದಲ್ಲಿ ಅವಿತುಕೊಂಡು ಹಗಲೇ ಹೊತ್ತಿನಲ್ಲಿ ಋಷಿಮನಿಗಳ ಆಶ್ರಮಕ್ಕೆ ಲಗ್ಗೆಯನ್ನಿಟ್ಟು ಅಲ್ಲಿ ಋಷಿಮನಿಗಳನ್ನು ತಿನ್ನುವ ಎಲ್ಲವನ್ನು ನಾಶ ಮಾಡಿ ಹೀಗೆ ಮಾಡ್ತಿದ್ರು. ಬೆಳಗ್ಗೆ ಎದ್ರೆ ಕೆಲವರೆಲ್ಲ ಕಾಣ್ತಾ ಇರಲಿಲ್ಲ. ಯಾಕೆ ಯಾರಿಂದ ಹೇಗಾಯ್ತು ಅವ್ರಿಗೆ ಗೊತ್ತಾಗಿರ್ಲಿಲ್ಲ. ಕಡೆಗೆ ಬ್ರಹ್ಮನನ್ನ ಮೊರೆ ಹೋಗಿದಾಗ ಇದರ ಒಂದು ರಹಸ್ಯವನ್ನ ಕಂಡುಹಿಡಿಬೇಕಾದ್ರೆ ಈ ಸಮುದ್ರವನ್ನು ಬತ್ತಿಸಿ ಬಿಡಬೇಕು ಅಂತ ಹೇಳಿದಾಗ ಬತ್ತಿಸುವಂತಹ ಅಥವಾ ಅದನ್ನ ಕುಡಿದು ಬಿಡುವಂತಹ ಒಂದು ಮಹಾ ಮಹಿಮಾನ್ವಿತವಾದಂತಹ ಶಕ್ತಿ ಉಳ್ಳವರು ಕೇವಲ ಅಗಸ್ತ್ಯರು ಅಂತ ಹೇಳಿ ಎಲ್ಲರೂ ಬಂದು ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದಾಗ ಅಗಸ್ತ್ಯ ಮಹಾಮುನಿಗಳು ಆ ಇಡೀ ಮಹಾ ಅಪರಂಪಾರವಾದ ಸಮುದ್ರವನ್ನು ತಮ್ಮ ಅಂಗೈಯಲ್ಲಿ ಆಕರ್ಷಿಸಿಬಿಟ್ಟು ಒಂದು ಗುಡುಕಿನಲ್ಲಿ ಕುಡಿದ್ಬಿಟ್ಟು ಸಮುದ್ರವನ್ನು ಬತ್ತಿಸಿ ಬಿಡ್ತಾರೆ. ಆಗ ಸಮುದ್ರದಲ್ಲಿ ಅಡಗಿರುವಂತಹ ಕಾಲೇಯರೆನ್ನುವಂಥವರೆಲ್ಲ ಅವರೆಲ್ಲ ಹೊರಗೆ ಕಾಣಿಸಿಕೊಂಡಾಗ ಅವರನ್ನು ದೇವತೆಗಳು ಕೊಂದು ಬಿಡ್ತಾರೆ. ಹಾಗೆ ಸಮುದ್ರವನ್ನೇ ಇಂಟಿದಂತಹ ಅಗಸ್ತ್ಯರು. ಅಷ್ಟೇ ಅಲ್ಲ, ಇವರ ಮಹಿಮೆ ದುರುಳ ರಕ್ಕಸ ಹನನಗೈದವರು ಅಂದ್ರೆ ಇಲ್ವಲ ವಾತಾಪಿ ಅನ್ನುವಂತಹ ಇಬ್ಬರು ರಾಕ್ಷಸಿ ಸ್ವಭಾವದ ಅಣ್ಣ ತಮ್ಮಂದಿರು
ತಮಗೆ ಒಬ್ಬ ಬ್ರಾಹ್ಮಣನಿಂದ ಅನುಗ್ರಹವಾಗಲಿಲ್ಲ, ಅವರು ಕೇಳಿದ್ದನ್ನು ಅವರು ಕೊಡಲಿಲ್ಲ ಅಂತೇಳಿ ಆ ಬ್ರಾಹ್ಮಣರನ್ನೆಲ್ಲ ನಾಶ ಮಾಡಬೇಕು, ಋಷಿ ಸದೃಶರಾದವ್ರನ್ನೆಲ್ಲ ನಾಶ ಮಾಡಬೇಕು ಅಂತೇಳಿ ಆ ಕಾಮರೂಪಿಯಾದಂತಹ ಇಲ್ವಲ ವಾತಾಪಿಯನ್ನ ಒಂದು ಆಡಾಗಿ ಪರಿವರ್ತಿಸಿ ಹೋಗುವವರನ್ನ ಕರೆದು ನಮ್ಮ ತಂದೆಯ ಶ್ರಾದ್ದ ಇದೆ ಬನ್ನಿ ಅಂತೇಳಿ ಅವರು ಬಂದಾಗ ತನ್ನ ತಮ್ಮನ ಆಡಿನ ಸ್ವರೂಪದಲ್ಲಿದ್ದ ತನ್ನ ತಮ್ಮನನ್ನ ಕೊಂದು ಅದರಿಂದ ಅಡಿಗೆಯನ್ನು ಮಾಡಿ ಅವರಿಗೆ ಬಡಿಸಿದಾಗ ಅವರು ತಿಂದ ತಕ್ಷಣ ವಾತಾಪಿ ಹೊರಗೆ ಬಂದಾಗ ಅವನು ಮೇಕೆಯಂತೆ ಕಿರಿಸ್ತಾ ಆ ದೇಹವನ್ನು ಸೀಳಿಕೊಂಡು ಹೊರಗೆ ಬರ್ತಿದ್ದ. ಹಾಗೆ ಅವರು ಬ್ರಾಹ್ಮಣರನ್ನ ಋಷಿಗಳನ್ನ ಕೊಲ್ತಾ ಇದ್ರು. ಇದೆಲ್ಲ ಗೊತ್ತಾದಂತಹ ಅಗಸ್ತ್ಯರು ಮತ್ತೆ 3 ಜನ ಬೇರೆ ರಾಜರುಗಳಂತೆ ಅಲ್ಲಿ ಹೋಗ್ತಾರೆ. ಅದರ ಒಂದು ಕಥೆಯೇ ಬೇರೆ ಇದೆ. ಬಂದು ಇಲ್ಲಿ ಇಲ್ವಲನ ಹತ್ತಿರ ಐಶ್ವರ್ಯಕ್ಕಾಗಿ ಅವರು ಬರ್ತಾರೆ. ನಿಜ ಹೇಳಬೇಕು ಅಂತಂದ್ರೆ ಲೋಪಾಮದ್ರೆ ಅವರ ಪತ್ನಿ ಅಪೇಕ್ಷಿಸಿದ್ಲು ಅಂತ ಹೇಳ್ಬಿಟ್ಟು ತಾವು ಸುಖ ಸಂಸಾರ ಮಾಡುವುದಕ್ಕೋಸ್ಕರ ಹಾಗೆ ಬರ್ತಾರೆ. ಆದ್ರೆ ಇವರನ್ನ ನೋಡಿ ಸಂತೋಷವಾಗಿ ಮತ್ತೆ ಯಥಾ ಪ್ರಕಾರ ಶ್ರಾದ್ದದ ಊಟಕ್ಕೆ ಕರೀತಾನೆ. ಆಗ ಇವರ ಬಗ್ಗೆ ತಿಳಿದಿದ್ದಂತಹ ಬೇರೆ ಅವರು 3 ಜನ ರಾಜರು ಹೆದರ್ಕೊಂಡಾಗ ಅವರಿಗೆ ಆಶ್ವಾಸನೆ ಕೊಡ್ತಾರೆ, ನೀವು ಹೆದರಬೇಡಿ, ಅಷ್ಟು ಊಟವನ್ನು ನಾನೇ ಮಾಡ್ತೀನಿ ಅಂತೇಳಿ. ಅಗಸ್ತ್ಯರು ಆ ಮಾಡಿದಂತಹ ಸಮಸ್ತ ಪಾಕವನ್ನು, ಮಾಂಸದ ಪಾಕವನ್ನು ತಾವೇ ತಿಂದು ಬಿಡ್ತಾರೆ. ತಿಂದುಬಿಟ್ಟು ಆದ ತಕ್ಷಣ ಇಲ್ವಲ್ಲ ಹೆಮ್ಮೆಯಿಂದ ಬೀಗುತ್ತಾ ವಾತಾಪಿ ಹೊರಗೆ ಬಾ ಅಂತಂದಾಗ ಇವರು ವಾತಾಪಿ ಜೀರ್ಣೋಭವ ಅಂತ ಹೇಳ್ತಾರೆ. ಅಲ್ಲೇ ಅವನು ಜೀರ್ಣವಾಗಿ ಹೋಗ್ತಾನೆ. ಆಗ ಇಲ್ವಲ ಭಯಭ್ರಾಂತನಾಗಿ ಅವರ ಕ್ಷಮೆಯನ್ನು ಕೇಳ್ತಾನೆ ಅಂತ ಇದು ಭಾಗವತದಲ್ಲಿ ಬರುವಂತ ಕಥೆ. ಅಂತಹ ರಾಕ್ಷಸಿ ಸ್ವಭಾವದ ಇಲ್ವಲ ವಾತಾಪಿಗಳನ್ನು ನಾಶ ಮಾಡಿದವನು. ಆಮೇಲೆ ವಿಂಧ್ಯ ಪರ್ವತ, ಮೇರು ಪರ್ವತಕ್ಕೆ ಸರಿಸಮಾನನಾಗಿ ತಾನು ಬೆಳೀತಾ ಹೋಗ್ತಾ ಇರ್ತಾನೆ. ಮೇರು ಪರ್ವತಕ್ಕೆ ಸೂರ್ಯ ಪ್ರದಕ್ಷಿಣೆ ಬರ್ತಿದ್ದಾಗ ನನಗೂ ಪ್ರದಕ್ಷಿಣೆ ಬರಲಿ ಅಂತ. ಅದು ಮೇರು ಪರ್ವತದ ಒಂದು ಯೋಗ್ಯತೆಯ ಮಹಿಮೆಗಳೇ ಬೇರೆ, ಈ ವಿಂಧ್ಯ ಪರ್ವತದ ಯೋಗ್ಯತೆಯ ಮಹಿಮೆಗಳೇ ಬೇರೆ. ಆಗಲ್ಲ ಅಂತಂದಾಗ ಸಿಟ್ಟಿನಿಂದ ವಿಂಧ್ಯ ಪರ್ವತ ಎಲ್ಲ ಇಡೀ ಭೂಮಿಯಿಂದ ಆಕಾಶವನ್ನು ದಾಟಿ ಸೂರ್ಯನ ಸಂಚಾರವನ್ನೇ ಸ್ಥಗಿತಗೊಳಿಸುವ ಮಟ್ಟಿಗೆ ಬೆಳೆದಾಗ ಎಲ್ಲರೂ ದಿಗ್ಭ್ರಾಂತರಾಗ್ತಾರೆ. ಆಗ ಅಗಸ್ತ್ಯ ಮುನಿಯನ್ನು ಕೇಳಿಕೊಂಡಾಗ ಅವರು ದಕ್ಷಿಣಕ್ಕೆ ಬರ್ತಾರೆ. ಅವನು ನಮಸ್ಕಾರ ಮಾಡಿದಾಗ, ನೋಡಪ್ಪ ನನ್ನ ಕುಳ್ಳ, ನಾನು ಈ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದೀನಿ, ನಿನ್ನ ಅಗಾಧವಾದ ಒಂದು ಪರ್ವತ ಶ್ರೇಣಿಯನ್ನು ನಾನು ದಾಟುವುದಕ್ಕೆ ಸಾಧ್ಯವಿಲ್ಲ, ನೀನು ತಗ್ಗು, ನೀನು ಬಗ್ಗಿರು, ನಾನು ವಾಪಸ್ ಬಂದ ಮೇಲೆ ನೀನು ಮತ್ತೆ ಬೆಳೆಯುತ್ತೆ ಅಂತ ಹೇಳಿದಾಗ ಅಗಸ್ತ್ಯ ವಿನಮ್ರನಾಗಿ ಅವರ ಆದೇಶವನ್ನು ಪಾಲಿಸಿ ಬಗ್ಗುತ್ತಾನೆ. ಹಾಗೆ ಬಗ್ಗದಾಗ ದಾಟ್ಕೊಂಡು ಹೋದ್ಮೇಲೆ ಮತ್ತೆಂದು ಅವರು ಉತ್ತರ ದಿಕ್ಕಿಗೆ ಬರದಿದ್ದ ಕಾರಣ ವಿಂಧ್ಯ ಪರ್ವತ ಆ ಹಿಂದಿನ ಎತ್ತರವಿಲ್ಲದೆ ಬಗ್ಗೆ ಇದ್ದಾನೆ ಅಂತಂದು ಪುರಾಣಗಳಲ್ಲಿ ಬರುವಂತಹ ಒಂದು ರೋಚಕವಾದಂತಹ ಕಥೆ. ಹೀಗೆ ಲೋಕೋಪಕಾರಿಯಾದಂತಹ ಬಹಳ ಕಾರ್ಯಗಳನ್ನು ಮಾಡಿದಂತಹ ಅಗಸ್ತ್ಯರ ಇದ್ದಂತಹ ದಕ್ಷಿಣ ದಿಕ್ಕಿಗೆ ಶಂಕರಾಚಾರ್ಯರು ಬರ್ತಾರೆ. ಅಲ್ಲಿ ಅವರ ಉದ್ದೇಶವೇ ಬೇರೆ ಇರುತ್ತೆ. ಲೋಕಸಮ್ಮತವಲ್ಲದ ಬೇಕಾದಷ್ಟು ಕಾಕು ಮತಗಳನ್ನ ಸೋಲಿಸಿ ಅಲ್ಲಿ ವೇದ ಮತವನ್ನು ಸ್ಥಾಪಿಸುವಂತಹ ಒಂದು ಪರಮೋದ್ದೇಶದಿಂದ ಅವರು ಕಾರಣೀಭೂತರಾಗಿ ಕಾರಣ ಪುರುಷರಾಗಿ ಜನಿಸಿದಂಥವರು ಶಂಕರನ ಅಂಶದಿಂದ ಅಥವಾ ಶಂಕರಾಚಾರ್ಯನೇ. ಹೀಗೆ ಬಂದಾಗ ಅಲ್ಲಿ ಅವರು ಯಾವುದು ಸುರಧುನಿಗೆ ಸಂಭ್ರಮದಿ ಸೇರುವ ವರ ಸುಸಂಗಮ ತೀರದೇಶದ ನೆನೆಸಿದ ಈ ಇದಕ್ಕೆ ಬರ್ತಾರೆ. ಮುಂದೆ ಅಲ್ಲಿಂದ ದಾಟಬೇಕು ದಕ್ಷಿಣ ಗಂಗಾ ನದಿಯ ತೀರಕ್ಕೆ ಬರ್ತಾರೆ. ಈ ಗಂಗಾ ನದಿಯ ತೀರ ಹೇಗಿತ್ತು, ಅದು ಏನು, ಅದರ ಮಹಿಮೆಗಳೇನು ಅನ್ನೋದನ್ನ ಇಲ್ಲಿ ಕವಿ ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳು ಬಹಳ ಸೊಗಸಾಗಿ ವರ್ಣಿಸ್ತಾರೆ. ಸುರಗುರುವಿನಾತ್ಮಜನಿಪ್ಪ ವರ ಭರದ್ವಾಜಾಖ್ಯ ಮುನಿಬನ ಸುರುಚಿರಾಶ್ರಮದೆಡೆಯ ಸಾರುದ ಶಿಷ್ಯ ಜನವೆರಸಿ ತರಣಿ ಜಾತೆಯು ಭರದಿ ಬಂದು ತರಣಿ ಜಾತೆಯು ಭರದಿ ಬಂದು ಆಸುರಧುನಿಗೆ ಸಂಭ್ರಮದಿ ಸೇರುವ ವರಸು ಸಂಗಮ ತೀರ ದೇಶದ ನಿಂದನು ಒಲವಿನರೀ ಸುರಗುರುವಿನಾತ್ಮಜ ನೆನಿಪ್ಪ ವರಭಾರದ್ವಾಜಾಖ್ಯ ಮುನಿಪನ ಸುರಚಿರಾಶ್ರಮದೆಡೆಗೆ ಸಾರುತ್ತ ಶಿಷ್ಯ ಜನರಸಿ ಅಂತ ಇಲ್ಲಿ ಕವಿ ಹೇಳ್ತಾರೆ. ಭರದ್ವಾಜರು ಬೃಹಸ್ಪತಿಯ ಮಗ. ಬೃಹಸ್ಪತಿಗೆ ಒಬ್ಬ ಉತತ್ಯ ಅಥವಾ ಉಚತ್ಯ ಅಂತಿರ್ತಾರೆ. ಅವರ ಪತ್ನಿ ಮಮತೆ ಎಂಬುವರಲ್ಲಿ
ಬೃಹಸ್ಪತಿಗಳವರು ಅವಳನ್ನು ಸಂಗಮ ಮಾಡಿದಾಗ ಜನಿಸಿದಂಥವರು ಭರದ್ವಾಜರು. ಅವರು ಉತಥ್ಯನ ಮಗನೂ ಹೌದು, ಬೃಹಸ್ಪತಿಯ ಮಗನೂ ಹೌದಾದ್ರಿಂದ ಅವರಿಗೆ ಭರದ್ವಾಜ ಅಂದ್ರೆ ಇಬ್ಬರಿಂದ ಹುಟ್ಟಿದವನು ಅನ್ನೋ ಅರ್ಥದಲ್ಲಿ ಭರದ್ವಾಜ ಅನ್ನುವಂತಹ ಹೆಸರಿದೆ. ಭರದ್ವಾಜರು ಮಹಾ ಮಹಿಮಾವಂತರಾದಂತಹ ಮುನಿಗಳು, ಗೋತ್ರ ಪ್ರವರ್ತಕರು ಹೌದು. ಅವರ ಒಂದು ಮಹಿಮಾನ್ವಿತವಾದಂತಹ ಆಶ್ರಮದ ಬಳಿಗೆ ತನ್ನ ಎಲ್ಲಾ ಶಿಷ್ಯರ ಜೊತೆಗೆ ಶಂಕರಾಚಾರ್ಯರು ಬರ್ತಾರೆ. ಎಲ್ಲಿ ಬರ್ತಾರೆ ಅಲ್ಲಿಂದ ಮುಂದಕ್ಕೆ ಅಂದ್ರೆ ತರಣಿ ಜಾತಿಯು ಭರದಿ ಬಂದು ಆ ಸುರಧುನಿಗೆ ಸಂಭ್ರಮದಿ ಸೇರುವ ವರಸು ಸಂಗಮ ತೀರ ಪ್ರದೇಶದಿಂದ ಒಲವಿನಲ್ಲಿ ಅಂತ ಹೇಳ್ತಾರೆ. ತರಣಿ ಅಂತಂದ್ರೆ ಸೂರ್ಯನಿಗೆ ಹೆಸರು. ಸೂರ್ಯನ ಮಗಳು ಯಮುನೆ ಅಥವಾ ಯಮುನೆಯರು ಸೂರ್ಯನ ಮಕ್ಕಳು. ಆ ಯಮುನೆಯೇ ಕಾಳಿಂದಿ ಅಥವಾ ಯಮುನೆ ಎನ್ನುವಂತ ಯಮಿಯೇ ಕಾಳಿಂದಿ ಅಥವಾ ಯಮುನೆ ಅಂತನ್ನುವ ಹೆಸರಲ್ಲಿ ಪ್ರಖ್ಯಾತರಾದವಳು. ಅವಳು ನದಿ ಸ್ವರೂಪದಲ್ಲೂ ಇರ್ತಾಳೆ. ಆ ನದಿಯಾದಂತಹ ಯಮುನೆ ಮುಂದೆ ಹರಿದು ಬಂದು ಸುರಧುನಿಯಾದಂತಹ ಗಂಗೆಯನ್ನ ಸೇರ್ತಾಳೆ. ಅದು ಸೇರುವಂತಹ ಪ್ರದೇಶವೇ ಸಂಗಮ. ಆಮೇಲೆ ಅಂತರ್ಗತವಾಗಿ ಸರಸ್ವತಿಯು ಸೇರುತ್ತೆ. ತ್ರಿವೇಣಿ ಸಂಗಮ ಅಂತ ಅದಕ್ಕೆ ಹೇಳ್ತಾರೆ. ಮೊದಲಿಗೆ ಅದು ಪ್ರಯಾಗ ಅಂತಾನೆ, ತ್ರಿವೇಣಿ ಸಂಗಮ ಪ್ರಯಾಗ ಅಂತಾನೆ ಆ ಪ್ರದೇಶಕ್ಕೆ ಹೆಸರಿತ್ತು. ನಂತರ ಮುಸ್ಲಿಮರು ಆಳುವಂತಹ ಕಾಲದಲ್ಲಿ ಅದಕ್ಕೆ ಅಲಹಾಬಾದ್ ಅಂತ ಹೆಸರಿಟ್ರು. ನಂತರ ಇತ್ತೀಚೆಗೆ ಅದಕ್ಕೆ ಪ್ರಯಾಗ್ರಾಜ್ ಅಂತ ಹೆಸರಿಟ್ಟಿದ್ದಾರೆ. ಬಹಳ ಸುಂದರವಾದಂತಹ ಒಂದು ಸ್ಥಳ. ಅಲ್ಲಿ ಸ್ನಾನ ಮಾಡಿದರೆ ಜನಗಳಿಗೆ ಪುಣ್ಯ ಸಿಗುತ್ತೆ ಎನ್ನುವಂತಹ ಒಂದು ನಂಬಿಕೆ ಇದೆ. ಅಂತಹ ಆ ವರ ಸುಸಂಗಮ ತೀರ ದೇಶವೆನಿಸಿದ ಆ ಪ್ರಯಾಗ್ರಾಜ್ ಅಥವಾ ಪ್ರಯಾಗಕ್ಕೆ ಇವರು ತಮ್ಮ ಶಿಷ್ಯರ ಜೊತೆಗೂಡಿ ಬರ್ತಾರೆ ಶಂಕರಾಚಾರ್ಯರು. ನರರು ತನ್ನಲಿ ಬಂದು ಮೀಯಲು, ನರರು ತನ್ನಲಿ ಬಂದು ಮೀಯಲು ಹರಿಹರರ ಸಾರೂಪ್ಯಮಪ್ಪೊಡೆಗೆ ನೆರೆಸಿತಾಸಿತವೆಂಬ ವರ್ಣಗಳೆರಡು ಬೇಹುದಲೇ ಪರಿಗಿಸಲ್ಗೆ ಆಂ ಶುಭ್ರವಾಂತಿಗೆ ಬೆರೆಯಬೇಗುದು ಕಪ್ಪನೆಂದು ಪರಿಕಿಸಲ್ಕಾಂ ಶುಭ್ರವಾಂತಿಗೆ ಬೆರೆಯಬೇಗುದು ಕಪ್ಪನೆಂದು ಆ ವರ ಯಮುನೆ ಯೊಡಗೂಡಿ, ಆ ವರ ಯಮುನೆಯೊಡಗೂಡಿ ಗಂಗಾಧುನಿ ವಿರಾಜಿಸಿತು. ಶಂಕರಾಚಾರ್ಯರು ತಮ್ಮ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳ್ತಾರೆ, ಭಗವದ್ಗೀತಾ ಕಿಂಚಿದೀತ ಗಂಗಾಜಲವ ಕಣಿಕಾಪೀತ ಸಕೃದಪಿ ಯಶ್ಚ ಮುರಾರಿ ಸಮರ್ಥ ತಸ್ಯ ಯಮ ಕಿಂ ಕುರಿತೆ ಚರ್ಚಾಮ್ ಅಂತ ಹೇಳಿ. ಯಾರು ಗಂಗಾ ಸ್ನಾನವನ್ನು ಮಾಡ್ತಾರೋ, ಭಗವದ್ಗೀತೆ ಒಂದು ಶ್ಲೋಕವನ್ನು ಕೇಳ್ತಾರೋ ಅವರ ಜೊತೆಗೆ ಯಮ ಚರ್ಚೆ ಮಾಡೋದಿಲ್ಲ, ಅವರು ಸೀದಾ ಮೋಕ್ಷಕ್ಕೆ ಹೋಗುತ್ತಾರೆ ಎನ್ನುವಂತಹ ಒಂದು ಪರಮ ಪವಿತ್ರವಾದ ನಮ್ಮ ನಂಬಿಕೆ ನಮ್ಮಲ್ಲಿ ಆ ಗಂಗೆಯ ಪಾವಿತ್ರತೆಯ ಬಗ್ಗೆ ಮೊದಲಿನಿಂದಲೂ ಇದೆ. ಗಂಗಾ ಸ್ನಾನವನ್ನು ಮಾಡುವುದಾಗ್ಲಿ ಅಥವಾ ಗಂಗಾ ಜಲವನ್ನು ಸೇವನೆ ಮಾಡುವುದರಿಂದಾಗ್ಲಿ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತೆ ಎನ್ನುವಂತಹ ಒಂದು ಅಚಲವಾದ ಶ್ರದ್ಧೆಯಿಂದ ಈಗಲೂ ಸಹಿತ ಅಲ್ಲಿ ಹೋಗಿ ಜನರು ಸ್ನಾನ ಮಾಡಲು ಅಪೇಕ್ಷೆ ಪಡ್ತಾರೆ. ಹೀಗಾಗಿ ಇಂತಹ ಪರಮ ಪಾವನೆಯಾದ ಎಲ್ಲಾ ಪಾಪಗಳನ್ನು ತೊಳೆಯುವಂತಹ ಆ ಗಂಗಾ ನದಿ ತನ್ನ ಒಂದು ಮಹಿಮೆಯನ್ನು ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂತ ಹೇಳಿ ನರರು ತನ್ನಲ್ಲಿ ಸ್ನಾನ ಮಾಡೋದಕ್ಕೆ ಬಂದಾಗ ಇಲ್ಲಿ ಹರಿಹರರ ಸಾಮೀಪ್ಯ, ಹರಿಯೂ ಶ್ರೇಷ್ಠ ಹರನೂ ಶ್ರೇಷ್ಠ, ಒಂದೇ ಒಂದು ತತ್ವದ ಅಥವಾ ಒಂದು ಪರಬ್ರಹ್ಮ ವಸ್ತುವಿನ ಎರಡು ರೂಪಗಳು, ಬೇರೆ ಬೇರೆ ಒಂದು ಕಾರ್ಯವನ್ನು ಮಾಡುವಾಗ ಬೇರೆ ಬೇರೆ ನಾಮ ಬೇರೆ ಬೇರೆ ರೂಪಗಳನ್ನು ಅವರು ಧರಿಸ್ತಿರ್ತಾರೆ. ಆದ್ರೆ ಇಲ್ಲಿ ಅವರಿಬ್ಬರೂ ಒಂದೇ ಆಗಿ ತೋರಬೇಕು, ಹರಿಹರಿಬ್ಬರರ ಸಾಮರ್ಥ್ಯವಿದ್ದರೆ ಈ ಮಹಿಮೆ ಜಾಸ್ತಿ ಆಗುತ್ತೆ ಅನ್ನುವಂತಹ ಒಂದು ಭಾವನೆಯಿಂದ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ನೆರೆ ಸಿತ ಅಸಿತವೆಂಬ ವರ್ಣಗಳೆರಡು ಬೇಕು ಅಂತ ಹೇಳ್ತಾರೆ. ಇಲ್ಲಿ ಕವಿಯ ಕಲ್ಪನೆ ಬಹಳ ಮನೋಹರವಾಗಿದೆ. ವಿಷ್ಣು ನೀಲಮೇಘ ಶ್ಯಾಮ, ಕಪ್ಪು ಬಣ್ಣ ಅಂತ ಹೇಳ್ತಾರೆ. ನೀಲ ಅನ್ನೋದಕ್ಕೆ ಕಪ್ಪು ಅಂತಾನೂ ಅರ್ಥ ಇದೆ, ನೀಲಿ ಅಂತಾನೂ ಅರ್ಥ ಇದೆ. ಆಮೇಲೆ ಪರಮೇಶ್ವರ ಅತ್ಯಂತ ಸುಂದರನಾದವನು,
ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ನೋಡುಬಾರೆ, ಈತಗಿಂತ ಚೆಲ್ವನಿಲ್ಲ ನೋಡುಬಾರೆ ತಂಗಿ ನೀಡುಬಾರೆ ಅಂತ ಒಂದು ಜನಪ್ರಿಯವಾದ ಒಂದು ಗೀತೆ ಇದೆ. ದೇವತೆಗಳೆಲ್ಲ ಶಿವನು ಅತ್ಯಂತ ಸುಂದರನಾದವನು. ಅವನ ವೇಷಭೂಷಗಳು ಬಹಳ ವಿಕೃತವಾಗಿದ್ರೂ ಸಹಿತ ಅವನ ಸೌಂದರ್ಯಕ್ಕೆ ಅದರಿಂದ ಮಸಿ ಇದಾಗಿಲ್ಲ, ಯಾವ ಒಂದು ದೋಷವೂ ಇಲ್ಲ. ಅದರಿಂದ ಒಂದು ತರ ಅವನ ಸೌಂದರ್ಯ ಇನ್ನೂ ವಿಶೇಷವಾಗಿ ಕಂಗೊಳಿಸುತ್ತೆ. ಆಮೇಲೆ ಅವನ ಬಣ್ಣ ಶುಭ್ರವಾದಂತಹ ಬಿಳಿ ಬಣ್ಣ. ಈ ಗಂಗೆ ಬಿಳಿ ಬಣ್ಣದವಳು, ಯಮುನೆ ಅಥವಾ ಕಾಳಿಂದಿ ಅವಳು ಕಪ್ಪು ಬಣ್ಣದವಳು. ಆ ನದಿಯ ನೀರೇ ಅಲ್ಲಿ ನೀವು ಪ್ರಯಾಗ್ ಸಂಗಮ್ಗೆ ಹೋದ್ರೆ ಅಲ್ಲಿ ಗೊತ್ತಾಗುತ್ತೆ, ಒಂದು ನೀರು ಬೆರೆಯೋದು ಇನ್ನೊಂದು ನೀರು ಬೆರೆಯುವಾಗ ಆ ವರ್ಣ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಹಾಗೆ ಇಲ್ಲಿ ಹರಿಹರರ ಸಂಘವನ್ನ, ಹರಿಹರ ಸಾನ್ನಿಧ್ಯವನ್ನ ತನ್ನ ನೀರಿನಲ್ಲಿ ತರಬೇಕಾದ್ರೆ ಹರನ ವರ್ಣವಾದ ಶುಭ್ರ ಶ್ವೇತದವಳು ನಾನು, ಹರಿಯ ವರ್ಣವಾದ ನೀಲವನ್ನು ಅಥವಾ ಕಪ್ಪನ್ನು ಸೇರಿಸಬೇಕು ಅಂತ ಹೇಳಿ ಯಮುನೆ ಅಂತ ಕಪ್ಪು ನದಿಯಾದಂತ ಕಪ್ಪು ವರ್ಣದ ಕಾಳಿಂದಿಯನ್ನು ತನ್ನಲ್ಲಿ ಸೇರಿಸಿಕೊಂಡು ಜೊತೆಯಲ್ಲಿ ಹರಿತಾ ಇದ್ದಾಳೆ ಅಂತ ಹೇಳಿ ಈ ಒಂದು ಅಮೋಘವಾದಂತಹ ಕಲ್ಪನೆಯನ್ನ ಇಲ್ಲಿ ಕವಿ ಗಂಗಾ ಮತ್ತು ಯಮುನಾ ಸಂಗಮದ ವರ್ಣ ಭೇದಕ್ಕೆ ಹೀಗೆ ಕೊಡ್ತಾರೆ. ದೊರೆತ ಹೊಸನೇಹದಲ್ಲಿ ಚಿತ್ತದ ಸರಳತೆಯು ಸಾಲದಿರೆ, ದೊರೆತ ಹೊಸನೇಹದಲ್ಲಿ ಚಿತ್ತದ ಸರಳತೆಯು ಸಾಲದಿರೆ, ಹಿಂದಕ್ಕೆ ಸರಿದು ಸಂಕೋಚದಿಂ ಮುಂಬರಿವ ರೀತಿಯಲ್ಲಿ ಸುರನದಿಯು ರಭಸದಲ್ಲಿ ತನ್ನನು ಸೊರಗು ಮಾಡದೆ ದಬ್ಬುತ್ತಿರುತ್ತಿರೆ ಹರಿಯುತಿಗಳೋ, ಸುರನದಿಯು ರಭಸದಲ್ಲಿ ತನ್ನನು ಸೊರಗು ಮಾಡದೆ ತಬ್ಬುತ್ತಿರುತ್ತಿರೆ ಹರಿಯುತಿಗಳು, ಆ ಯಮುನೆ ಲಜ್ಜಿಸಿ ಮಂದ ಗಮನದಲ್ಲಿ. ಇಲ್ಲಿ ಕವಿ ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳು ಲೋಕದಲ್ಲಿ ನಡೆಯುವಂತಹ ಒಂದು ಸ್ನೇಹದ ವಿಷಯವಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ. ಸ್ನೇಹ ಯಾವಾಗಲೂ ಸಮಾನಸ್ಕರಲ್ಲಿ ಇರಬೇಕು ಅಂತ ಅನ್ನೋದು ಒಂದು, ಆ ಸ್ನೇಹ ಸುಲಭವಾಗಿ ಸುಲಲಿತವಾಗಿ ಹೋಗುವುದಕ್ಕೆ ಇರುವಂತಹ ಒಂದು ಅಲಿಖಿತ ನಿಯಮ. ತುಂಬಾ ಶ್ರೀಮಂತರಾದವರ ಜೊತೆಗೆ ಅಥವಾ ಅಂತಸ್ತಿನಲ್ಲಿ ತುಂಬಾ ಮೇಲೆ, ಪದವಿಯಲ್ಲಿ ತುಂಬಾ ಮೇಲೆ ಇರುವಂತವರ ಜೊತೆ ಸಾಧಾರಣದವರು ಸ್ನೇಹ ಆದಾಗ ಅದರ ಪರಿ ಹೇಗಿರುತ್ತೆ ಅನ್ನೋದನ್ನ ಈ ಗಂಗಾ ಯಮುನೆಯರು ಸಂಗಮವಾಗುವುದನ್ನ ಒಂದು ರೂಪಕವಾಗಿ ಬಳಸಿಕೊಂಡು ಬಹಳ ಸೊಗಸಾಗಿ ಹೇಳ್ತಾರೆ ಶ್ರೀಕಂಠ ಶಾಸ್ತ್ರಿಗಳು. ದೊರೆತ ಹೊಸನೇಹದಲ್ಲಿ ಚಿತ್ತದ ಸರಳತೆಯು ಸಾಲದಿರೆ, ಹಿಂದಕ್ಕೆ ಸರಿದು ಸಂಕೋಚದಿಂದ ಮುಂಬರಿಯುವ ರೀತಿಯಲ್ಲಿ. ಈಗ ಶ್ರೀಮಂತರಾದವರಿಗೆ ಅಥವಾ ದೊಡ್ಡ ಸ್ಥಾನದಲ್ಲಿ ಇರುವವರಿಗೆ ಅವರಿಗೆ ಯಾವ ಹಿಂಜರಿಕೆ ಇರಬೇಕಾದಿಲ್ಲ. ಆದ್ರೆ ಅಂತಸ್ತಿನಲ್ಲಿ, ಸ್ಥಾನದಲ್ಲಿ, ಪದವಿಯಲ್ಲಿ, ಶ್ರೀಮಂತಿಕೆಯಲ್ಲಿ ಕಡಿಮೆ ಆಗಿರೋರಿಗೆ ಆ ಸ್ನೇಹ ದೊರೆತಾಗ ಇವರಲ್ಲಿ ಸ್ವಲ್ಪ ಹಿಂಜರಿಕೆ, ಕೀಳರಿಮೆ, ಸಂಕೋಚದ ಸ್ವಭಾವ ಇರುತ್ತೆ. ಗಂಗಾ ನದಿ ಸ್ವರ್ಗದಿಂದ ಇಳಿದು ಬಂದು ಶಿವನ ಜಟೆಯಲ್ಲಿ ಬಿದ್ದು ಅವನಿಂದ ಕಟ್ಟಲ್ಪಟ್ಟು ನಂತರ 7 ಧಾರೆಯಾಗಿ ಕವಲಾಗಿ ಪ್ರವಹಿಸಿದವಳು ಅಂತವಳು. ಅಂತಹ ಮಹಾಮಹಿಮಾನ್ವಿತಳಾದ ಮಹಾರಭಸಶಾಲಿಯಾದ ಗಂಗಾದೇವಿ, ಅವಳಿಗೆ ಯಾವ ಸಂಕೋಚ ಇಲ್ಲ. ಅವಳಿಗೆ ಕವಿ ಹೇಳ್ತಾರೆ, ಸುರನದಿಯು ರಭಸದಲ್ಲಿ ತನ್ನನ್ನು ಸರಕು ಮಾಡದೆ ದೊಬ್ಬುತ್ತೀರಿ ಅಂತ. ಈ ಯಮುನಾ ನದಿಯನ್ನು ಯಾವ ಲೆಕ್ಕಕ್ಕೂ ತೆಗೆದುಕೊಳ್ಳದೆ ಅತ್ಯಂತ ಅರ್ಭಟದಿಂದ ಆ ಗಂಗಾದೇವಿ ಹರಿತಾ ಇದ್ದಾಳೆ. ಆದ್ರೆ ಗಂಗಾದೇವಿಯಷ್ಟು ಒಂದು ತೀವ್ರವಾದಂತಹ ರಭಸವಾದಂತಹ ನೀರಿನ ರಾಶಿ ಪ್ರವಾಹ ಇಲ್ಲದಂತಹ ಯಮುನೆ ಸ್ವಲ್ಪ ಹಿಂಜರಿತಾ ಇದ್ದಾಳಂತಹ. ಸೇರ್ಬೇಕಾದ್ರೆ ಇನ್ನೂ ಒಂದು ಇಲ್ಲಿ ಒಂದು ವೈಜ್ಞಾನಿಕವಾಗಿ ಒಂದು ಕಾರಣ ಇರುತ್ತೆ. ಅಬ್ಬರದಿಂದ ಸಾಗ್ತಾ ಇರುವಂತಹದ್ದು ಒಂದು ಕಡೆ, ಅಬ್ಬರವಿಲ್ಲದದ್ದು ಇದು ಮಾಡಿದ್ರೆ ಅಬ್ಬರಿಸುವಂತಹ ನದಿ ಇದನ್ನು ಸ್ವಲ್ಪ ಹಿಂದಕ್ಕೆ ತಳ್ಳುತ್ತೆ. ಆ ಹಿಂದಕ್ಕೆ ತಳ್ಳುವಂತಹ ಸಹಜವಾದ ಕ್ರಿಯೆಯನ್ನ ಈ ಕವಿ ಬಹಳ ಸುಂದರವಾಗಿ ಹೇಳ್ತಿದ್ರೆ, ತನ್ನನ್ನ ಲಕ್ಷಿಸದೆ ಆ ಗಂಗಾ ನದಿ ಮಹಾರಭಸದಿಂದ ಹರಿತಾ ಇರುವಾಗ ಈ ಯಮುನಾ ನದಿ ಸ್ವಲ್ಪ ಹಿಂದಕ್ಕೆ ಸರಿದು ಮತ್ತೊಂದೆರಡು ಹೆಜ್ಜೆ ಮುಂದೆ ಬಂದು ಮತ್ತೆ ಹಿಂದಕ್ಕೆ ಸರಿದು ಕಡೆಗೆ ಆ ಸ್ನೇಹವನ್ನ ನಿಧಾನವಾಗಿ ಒಪ್ಪಿಕೊಂಡು ಜೊತೆಯಲ್ಲಿ ಸೇರಿ ಮುಂದುವರಿತಾಳೆ ಅನ್ನುವಂತಹ ಒಂದು ಸೊಗಸಾದ ಚಿತ್ರವನ್ನ ಈ ಕವಿ ಈ ಗಂಗಾ ಯಮುನಾ ನದಿಯ ಸಂಗಮವಾಗುವಂತಹ ರೀತಿಗೆ ಕೊಡ್ತಾರೆ. ಉಮೆಯು ಮತ್ಸಹಜಾತೆ
ಮತ್ತಾರಮೆಯು ಮತ್ಪ್ರಿಯ ಜಾತೆ ಉಮೆಯು ಮತ್ಸಗಜಾತೆ ಮತ್ತಾರಮೆಯು ಮತ್ಪ್ರಿಯ ಜಾತೆ ಬೊಮ್ಮನ ರಮಣಿ ತಂದೊಳಗಿಗಳು ಜನರರಿವಂತೆ ಬೊಮ್ಮನ ರಮಣಿ ತನ್ನೊಳಗಿಗಳು ಜನರರಿವಂತೆ ಅದರಿಂದ ಕಮಲನಾಭನು ಕಮಲಜಾತನು ಕಮಲನಾಭನು ಕಮಲಜಾತನು ಕಮಲಬಾಣಾರಾತಿ ತನ್ನನು ಮಮತೆಯಿಂದಾದರಿಪರೆಂದೇ ಕಮಲಬಾಣಾರಾತಿ ತನ್ನನು ಮಮತೆಯಿಂದ ಆದರಿಪರೆಂದೇ ಮೊರೆವಳ ಗಂಗೆ ಗಂಗೆಯ ಮಹಿಮೆಯ ಬಗ್ಗೆ ಮತ್ತೆ ಅವಳು ಬಹಳ ಸಂತೋಷದಿಂದ ಹರಿಯುವಂತಹ ಆ ಒಂದು ಉಬ್ಬರದ ಬಗ್ಗೆ ಬಹಳ ಒಂದು ಸೊಗಸಾದ ಕಲ್ಪನೆಯನ್ನ ಇಲ್ಲಿ ಕವಿ ಕೊಡ್ತಾರೆ. ಗಂಗೆ ಹೇಳ್ತಾಳಂತೆ, ಉಮೆಯು ಮತ್ ಸಹಜಾತೆ ಅಂದ್ರೆ ನನ್ನ ಸಹಜಾತೆ ಅಂದ್ರೆ ಸೋದರಿ. ಉಮೆಯಾದಂತಹ ಪಾರ್ವತಿ ದೇವಿ ನನ್ನ ಸೋದರಿ. ಹೇಗೆ ಅಂದ್ರೆ ಹಿಮಾಲಯದಿಂದ ಗಂಗೆ ಹುಟ್ಟುವುದಾದ್ರಿಂದ ಹಿಮಾಲಯನ ಮಗಳು ಗಂಗೆ. ಆಮೇಲೆ ಹಿಮತ್ ಪರ್ವತನ ಮಗಳು ಉಮೆಯೂ ಹೌದು, ಅಥವಾ ಅವಳು ಪಾರ್ವತಿ ಹೌದು, ಪರ್ವತರಾಜನ ಮಗಳು ಪಾರ್ವತಿ ಹೌದು. ಅದರಿಂದ ಪಾರ್ವತಿ ಮತ್ತು ಗಂಗೆ ಇಬ್ಬರು ಪರ್ವತರಾಜನಾದಂತಹ ಹಿಮಾಲಯನ ಮಕ್ಕಳಾದ್ರಿಂದ ಇಬ್ಬರಿಗೂ ಸೋದರಿಯರು, ಅವರಿಬ್ಬರು ಸಹಜಾತಿಯರು. ಇನ್ನು ರಮೆಯು ಪ್ರಿಯ ಜಾತೆ. ರಮೆ ಅಂತಂದ್ರೆ ಲಕ್ಷ್ಮಿ. ಆ ರಮೆ ನನ್ನ ಪ್ರೀತಿಯ ಮಗಳು ಅಂತ ಹೇಳ್ತಾಳೆ. ಹೇಗೆ ಅಂತಂದ್ರೆ ಗಂಗೆಯನ್ನ ಸಮುದ್ರನ ಪತ್ನಿ ಅಂತ ಕರೀತಾರೆ. ಸಮುದ್ರರಾಜನ ಪತ್ನಿ ಗಂಗೆ, ಅಥವಾ ಗಂಗೆಯ ಪತಿ ಸಮುದ್ರರಾಜ ಅಂತ ಹೇಳಿದಾಗ ಸಮುದ್ರರಾಜನಿಂದ ಅಥವಾ ಸಾಗರೋದ್ಭವೆಯಾದಂತಹ ಲಕ್ಷ್ಮಿ ಆದ್ರಿಂದ ಗಂಡನ ಮಗಳು ಇವಳಿಗೂ ಮಗಳು. ಆ ಲೆಕ್ಕದಲ್ಲಿ ರಮೆಯಾದಂತಹ ಲಕ್ಷ್ಮಿ ನನಗೆ ಅತ್ಯಂತ ಪ್ರಿಯಳಾದಂತಹ ಮಗಳು. ಬೊಮ್ಮನ ರಮಣಿ ತನ್ನೊಳಗಿಗಳು ಎಷ್ಟು ಚೆನ್ನಾಗಿದೆ. ಸರಸ್ವತಿ ನದಿ ಅದು ಬಹಳ ಮಹಿಮಾನ್ವಿತವಾದಂತಹ ನದಿ. ವೇದ ಕಾಲದಲ್ಲಿ ಬಹಳ ಭೋರ್ಗರಿತ ಒಂದು ತುಂಬಿ ಹರಿತಾ ಇದ್ದಂತಹ ನದಿ ಅಂತ ಹೇಳ್ತಾರೆ. ಈ ಕೆಲವು ಸಾವಿರ ವರ್ಷಗಳ ಹಿಂದೆ ಅದು ಅಚಾನಕ್ಕಾಗಿ ಏನು ಕಾರಣ ಅಂತ ಗೊತ್ತಿಲ್ಲ, ಅದು ಆ ಹಿಮಾಲಯದಲ್ಲಿ ಈಗಲೂ ಹರಿದು ಬರುತ್ತೆ. ಹರಿದು ಬಿಟ್ಟು ಯಾವುದೋ ಒಂದು ಜಾಗದಲ್ಲಿ ಅದು ಕೆಳಗೆ ಬಿದ್ದು ಅಲ್ಲಿಂದ ಮಾಯವಾಗಿ ಹೋಗುತ್ತೆ, ಮುಂದೆ ಹರಿಯಲ್ಲ. ಅದು ಈಗಲೂ ಒಂದು ರಹಸ್ಯವಾಗಿದೆ. ಯೂಟ್ಯೂಬ್ನಲ್ಲಿ ಅದನ್ನೆಲ್ಲ ಹುಡುಕಿದ್ರೆ ನೀವು ನೋಡ್ಬೋದು, ಈಗಲೂ ಕಾಣುತ್ತೆ ಅದು. ಆದ್ರಿಂದ ಬೊಮ್ಮನ ರಮಣಿಯಾದಂತಹ ಬ್ರಹ್ಮನ ಪತ್ನಿಯಾದಂತಹ ಸರಸ್ವತಿ ದೇವಿ ನನ್ನಲ್ಲಿ ಹರಿತಾಳೆ. ಈ ತ್ರಿವೇಣಿ ಸಂಗಮ ಅಂತಂದ್ರೆ ಅದರಲ್ಲಿ ಅಂತರ್ಗತವಾಗಿ ಹರಿದು ಬಂದು ಈ ಸಂಗಮವನ್ನು ಸೇರಿರುವಂತಹ ಆ ಸರಸ್ವತಿ ನದಿಯು ಸೇರಿದ್ರಿಂದ ಹೀಗೆ ವಿಷ್ಣುವಿನ ಪತ್ನಿಯಾದಂತಹ ಲಕ್ಷ್ಮಿ, ಆಮೇಲೆ ಈಶ್ವರನ ಪತ್ನಿಯಾದಂತಹ ಪಾರ್ವತಿ ಮತ್ತು ಬ್ರಹ್ಮನ ಪತ್ನಿಯಾದಂತಹ ಸರಸ್ವತಿ, ಈ ಮೂರೂ ಜನ ನನ್ನಲ್ಲಿ ಜಗತ್ತು ತಿಳಿದಿರುವಂತೆ ಇರುವುದರಿಂದ ತಮ್ಮ ಪತ್ನಿಯರಿಗೆ ಇವಳು ಅತಿ ಪ್ರಿಯಳಾದ್ರಿಂದ ಪತ್ನಿಗೆ ಪ್ರಿಯರಾದವರನ್ನ ಪತಿಯಾದವನು ಆದರಿಸುವುದು, ಸಮ್ಮಾನಿಸುವುದು ಲೋಕದ ರೀತಿಯಾದ್ರಿಂದ ನಾನು ಅವರಿಗೆ ಪ್ರಿಯಳಾದ್ರಿಂದ, ನಾನು ಅವರಿಗೆ ಹತ್ತಿರದ ಸಂಬಂಧಿಯಾದ್ರಿಂದ ಅವರ ಪತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹಿತ ನನ್ನನ್ನು ಆದರಿಸ್ತಾರೆ ಅಂತ ಹೇಳಿ ಬಹಳ ಚಮತ್ಕಾರಿಕವಾಗಿ ಹೇಳ್ತಾರೆ. ಕಮಲನಾಭನು ಕಮಲಜಾತನು, ಆ ಕಮಲ ಅನ್ನುವ ಪದವನ್ನು ಶ್ಲೇಷ ರೀತಿಯಲ್ಲಿ ಕಮಲ ಬಾಣಾರಾತಿ, ಈ ಪದದ ಸೊಗಸನ್ನು ನಾವು ಪರಿಭಾವಿಸಬೇಕು. ಕಮಲ ಬಾಣ ಅಂತಂದ್ರೆ ಪುಷ್ಪ ಬಾಣನಾದಂತಹ ಮನ್ಮಥನಿಗೆ ಪಂಚಬಾಣ ಅಂತ ಹೇಳ್ತಾರೆ. ಯಾವುದು ಅರವಿಂದ, ಅಶೋಕ, ಚೂತ, ನವಮಲ್ಲಿಕ ಮತ್ತು ನೀಲೋತ್ಪಲ ಅನ್ನೋದು ಅವನ 5 ಪುಷ್ಪ ಬಾಣಗಳಂತೆ. ಅದರಲ್ಲಿ ಅರವಿಂದ ಅಂತಂದ್ರೆ ಕಮಲ. ಹೀಗೆ ಕಮಲದ ಬಾಣಾರಾತಿ ಅಂದ್ರೆ ಕಮಲದವನ್ನು ತನ್ನ ಬಾಣ ಅಥವಾ ತನ್ನ ಒಂದು ಬಾಣವನ್ನಾಗಿ ಉಪಯೋಗಿಸುವಂತಹ ಮನ್ಮಥನ ಶತ್ರುವಾದಂತಹ ಈಶ್ವರನ, ಹೀಗೆ ಇವರು ಮೂರು ಜನ ಸಹಿತ ತಮ್ಮ ಪತ್ನಿಯರ ಕಾರಣದಿಂದಾಗಿ ನನ್ನನ್ನ ಬಹಳ ಆದರಿಸ್ತಾರೆ, ಮಮತೆಯಿಂದ ಕಾಣ್ತಾರೆ ಅನ್ನುವಂತಹ ಹೆಮ್ಮೆಯಿಂದ ಬೀಗಿ ಅವಳು ಮರಿತಾ ಇದ್ದಾಳೆ ಅಂತ ಹೇಳಿ ಒಂದು ಪರಮ ಸೊಗಸಾದಂತಹ ಕಲ್ಪನೆಯನ್ನ ಶ್ರೀಕಂಠ ಶಾಸ್ತ್ರಿಗಳು ಕೊಡ್ತಾರೆ.
ಬಳಿಕಲಾಯತಿವರಿಯ ಶಿಷ್ಯರ ಬಳಗದಿಂದೊಡಗೂಡಿ ಬಳಿಕಲಾಯತಿವರಿಯ ಶಿಷ್ಯರ ಬಳಗದಿಂದೊಡಗೂಡಿ ತಂದನು ತಳೆದ ತರುಚಯದಿಂದಲೊಪ್ಪುವ ಕೂಲದಲ್ಲಿ ನಿಂದು ಬಳಲಿಕೆಯ ಪರಿಹರಿಸಿ ಕರುಣಾಜಲಧಿಯ ನಿಪ ಆ ದೇವಧುನಿಯನು ಕಲಿತಮೋ ವಿಧ್ವಂಸತಟಿನಿಯ ಪೊಗಳು ತಿಂತೆಂದ ಅಂತಹ ದಿವ್ಯವಾದ ಭವ್ಯವಾದ ಮಹಿಮಾನ್ವಿತವಾದ ಆ ತ್ರಿವೇಣಿ ಸಂಗಮವಾದಂತಹ ಆ ನದಿಯ ಹತ್ತಿರ ಬಂದ್ಬಿಟ್ಟು ಅವರಲ್ಲಿ ಸ್ನಾನವನ್ನು ಮಾಡ್ತಾರೆ. ತಮ್ಮ ಸೊಂಟಕ್ಕೆ ಪಾಟಲ ವಸ್ತ್ರವನ್ನು ಸುತ್ತಿ ಅಘಮರ್ಷಣ ಸೂಕ್ತವನ್ನು ಪಠಿಸಿ, ಅದು ಸಾಧಾರಣವಾಗಿ ಸಾಂಪ್ರದಾಯಿಕವಾಗಿ ಅದನ್ನು ಸ್ನಾನವನ್ನು ಮಾಡುವಾಗ ಪಾಪಹರವಾದ ಮಂತ್ರ ಅಘಮರ್ಷಣ ಸೂಕ್ತ ಅಂತಂದ್ರೆ ಅದನ್ನ ಪಠಿಸ್ಬಿಟ್ಟು ಆಮೇಲೆ ತಮ್ಮ ವೇಣುದಂಡವನ್ನ, ಅಂದ್ರೆ ಜಗತ್ತಿನಲ್ಲಿ ಒಂದೇ ಅದ್ವೈತವೇ ಶ್ರೇಷ್ಠ ಅನ್ನುವಂತಹ ರೀತಿಯಲ್ಲಿ ವೇಣುದಂಡವನ್ನು ಹಿಡಿದ್ರು ಅಂತ ಹೇಳಿ ಇಲ್ಲಿ ಕವಿ ಒಂದು ವರ್ಣನೆಯನ್ನ ಕೊಡ್ತಾನೆ. ಹಾಗೆ ಸಂಚರಿಸ್ತಾ ಬಂದು ಅವರು ಆ ಬಳಿಕಲ ಯತಿವರ್ಯ ಶಿಷ್ಯರ ಬಳಗದಿಂದೊಡಗೂಡಿ ತಂಪನು ತಳೆದ ತರುಚಯದಿಂದಲೊಪ್ಪುವ ಕೂಲದಲ್ಲಿ ನಿಂತು. ಯಾಕೆಂದ್ರೆ ಎಲ್ಲಿ ನದಿ ಇದೆಯೋ ಅಲ್ಲಿ ತಂಪು ಇಲ್ಲದೇ ಇರುವುದಕ್ಕೆ ಸಾಧ್ಯವಿಲ್ಲ. ಬಹಳ ತಂಪಾದ ಒಂದು ವಾತಾವರಣ ಇರುತ್ತೆ. ಸತತವಾಗಿ ನೀರಿನ ಆವಿ ವಾತಾವರಣವನ್ನು ಸೇರುವುದರಿಂದ ಎಂತಹ ಬಿರು ಬಿಸಿಲಿನಲ್ಲೂ ಸಮುದ್ರದ ನದಿಯ ತಡದಲ್ಲಿ ಬಹಳ ಒಂದು ತಂಪಾದ ವಾತಾವರಣವಿರುತ್ತೆ. ಅದರ ಅಕ್ಕಪಕ್ಕಗಳಲ್ಲಿ ಬೇಕಾದಷ್ಟು ಮರಗಿಡಗಳು ಬೆಳೆದಿರುತ್ತೆ, ದಟ್ಟವಾದ ಒಂದು ಮರಗಿಡಗಳ ರಾಶಿ ಇರುತ್ತೆ. ಹಾಗೆ ಅಲ್ಲಿ ನಿಂತು ಬಳಲಿಕೆಯನ್ನು ಪರಿಹರಿಸಿ ಆಮೇಲೆ ತಮ್ಮ ಆಯಾಸವನ್ನು ಪರಿಹರಿಸಿಕೊಂಡು ಕರುಣಾ ಜಲಧೀರಿಪ ದೇವಧುನಿಯನ್ನು ಕಲಿ ತಮೋ ವಿಧ್ವಂಸ ತಟಿನಿಯ ಪೊಗಳು ತಿಂತೆಂದ ಅಂತ ಹೇಳ್ತಾರೆ. ಕರುಣಾ ಜಲದಿಯವಳು, ಕರುಣಾ ಸಾರಳು ತನ್ನಲ್ಲಿಗೆ ಬಂದು ಸ್ನಾನವನ್ನು ಮಾಡಿದ್ರೆ, ತನ್ನ ಒಂದು ಹನಿಯನ್ನ ನೀರನ್ನ ಕುಡಿದ್ರೆ ಅವರು ಎಂತೆಂತಹ ಮಹಾಪಾಪಗಳನ್ನ ಮಾಡಿದ್ರು ಸಹಿತ ಅದನ್ನ ನಿವಾರಿಸುವಂತಹ ಕರುಣಾ ಸಾಗರಳು ಅವಳು. ಅಂತಹ ದೇವಧುನಿಯಾದಂತಹ ಗಂಗಾ ತಟಿಗೆ ಬಂದು ಅವಳನ್ನ ಹೀಗೆ ಹೇಳ್ತಾರೆ ಕವಿಗಳು, ಕಲಿತಮೋ ವಿಧ್ವಂಸಿ ಅವಳು ಅಂದ್ರೆ ಕಲಿಕಲ್ಮಶ ನಾಶನ ಅಂತ ನಾವೇನು ಹೇಳ್ತೀವಿ. ಕಲಿಗಾಲದಲ್ಲಿ ಏನು ತಮಸ್ಸಿನ ಒಂದು ಅಂಧಕಾರದಿಂದ, ಅಜ್ಞಾನದ ಕಾರಣದಿಂದಾಗಿ ನಾವು ಎಷ್ಟೆಷ್ಟು ಪಾಪಗಳನ್ನ ಮಾಡ್ತಾ ಇದ್ದೀವಿ, ಆ ಎಲ್ಲ ಪಾಪಗಳನ್ನ ನಾಶ ಮಾಡುವಂತಹ ಪರಿಹರಿಸುವಂತಹ ಅಮೋಘವಾದ ಮಹಿಮಾನ್ವಿತವಾದಂತಹ ಶಕ್ತಿಯುಳ್ಳಂತಹ ಈ ಕಲಿತಮೋ ವಿಧ್ವಂಸನಿಯಾದಂತಹ ಗಂಗೆ ನದಿಗೆ ಬಂದು ಅವಳನ್ನ ಬೇಕಾದಂತಹ ರೀತಿಯಲ್ಲಿ ಇಲ್ಲಿ ಶಂಕರಾಚಾರ್ಯರು ಸ್ತುತಿ ಮಾಡ್ತಾರೆ. ಅಂದ್ರೆ ಶ್ರೀಕಂಠ ಶಾಸ್ತ್ರಿಗಳು ಶಂಕರಾಚಾರ್ಯರ ಒಂದು ವಾಣಿಯಲ್ಲಿ ಇಂತಹ ಅಮೋಘವಾದ ಸ್ತುತಿಯನ್ನ ಈ ಸುಮಾರು 17-18 ಪದ್ಯಗಳಲ್ಲಿ ವಿಧವಾಗಿ ವರ್ಣನೆಯನ್ನ ಮಾಡ್ತಾರೆ. ಎಲೆ ಜನನೀ ಶಿವನಿನ್ನ ಜಟೆಗಳು ನಿಲ್ಲಿಸಿದನು ತಾನೆಂಬ ಕೋಪದಿ ಹಲಬರನು ಶಿವನಂತೆ ಮಾಡುವೆ ನಿನ್ನ ಶರಣರನು ಸಲೆ ನಿಧಾನಿಸೆ ಸಲೆ ನಿಧಾನಿಸೆ ಮುಂದೆ ಗಿರೀಶರು ಹಲವರಾಗಲಿಕೆ ಅಮರ ಜಡೆಯೊಳು ನಿರಲು ಬೇಕೆಂಬುದನು ಅವರ ಜಡೆಯಳು ನಿಲ್ಲಲು ಬೇಕೆಂಬುದನು ಮರತೆಯದೇಕೆ ನೀನು ಮರೆತೆ ಅದೇಕೆ ನೀನೆಂದ ಬಹಳ ಸೊಗಸಾದ ಈ ಪದ್ಯದಲ್ಲಿ ಬರುವಂತಹ ಕಲ್ಪನೆಯನ್ನು ನಾವೀಗ ಪರಿಭಾವಿಸೋಣ. ಅಲ್ಲಿ ಎಲೆ ಜನನಿ ಶಿವನಿನ್ನ ಜಟಣಿಯಳು ನಿಲ್ಲಿಸಿದನೆಂದು ಕೋಪದಿಂದ ಹಲವರನ್ನು ಶಿವನಂತೆ ಮಾಡುವೆ ಅಂತ ಹೇಳಿ ಗಂಗೆ ಹರಿತಿದ್ದಾಳೇನು ಅಂತ ಹೇಳ್ತಾರೆ. ಗಂಗೆ ಪರಮ ಪಾವನಿ, ಅನಘ,
ಅವಳು ಇದನ್ನು ಪಾಪವನ್ನೆಲ್ಲ ನಾಶ ಮಾಡುವಂಥವಳು ಅವಳು. ಆದ್ರಿಂದ ಅವರ ಪಾಪವನ್ನು ಕಳೆದುಕೊಂಡಾಗ ಅವರೆಲ್ಲರೂ ಶಿವರಾಗ್ತಾರೆ ಎನ್ನುವಂತಹ ಒಂದು ಕಲ್ಪನೆಯನ್ನ ಇಲ್ಲಿ ಕವಿ ಕೊಡ್ತಾರೆ. ಯಾಕೆ ಗಂಗೆ ಹಾಗೆ ಎಲ್ಲರನ್ನು ಮಾಡ್ತಾಳೆ ಅಂದ್ರೆ, ತನ್ನ ಒಂದು ರಭಸವನ್ನ ತಡೆಯುವುದಕ್ಕೆ ಶಿವನೊಬ್ಬನೇ ಶಕ್ತ ಅಂತ ಹೇಳಿ ಎಲ್ಲರೂ ಹೇಳಿದಾಗ ಭಗೀರಥ ಬೇಡಿಕೊಂಡು ಶಿವನನ್ನ ಒಪ್ಪಿಸಿ ಆ ಗಂಗೆ ಆಕಾಶದಿಂದ ಸ್ವರ್ಗದಿಂದ ಇನ್ನೆಷ್ಟು, ಯಾಕೆಂದ್ರೆ ಯಾವುದೇ ಒಂದು ವಸ್ತು ಮೇಲಿನಿಂದ ಕೆಳಗೆ ಬರುವಾಗ ಕೆಳಗೆ ಬರ್ತಾ ಹೋದಷ್ಟು ಅಲ್ಲಿ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಅದು ತುಂಬಾ ವೇಗವನ್ನ ರಭಸವನ್ನ ಪಡೆದುಕೊಳ್ಳುತ್ತೆ. ಇದು ಒಂದು ವಿದ್ಯಮಾನ, ವೈಜ್ಞಾನಿಕವಾದಂತಹ ವಿದ್ಯಮಾನ. ಅದೇ ರೀತಿಯಲ್ಲಿ ಹೊರಟ ಜಾಗದಲ್ಲಿ ಅಂದ್ರೆ ಆ ಸ್ವರ್ಗದಿಂದ ಗಂಗೆ ಹೊರಡುವಾಗ ಯಾವ ವೇಗ ಯಾವ ರಭಸ ಇತ್ತು ಅದು ಭೂಮಿಗೆ ಹತ್ತಿರ ಬಂದ ಹಾಗೆ ಅದರ 10,100,000 ಪಟ್ಟು ಜಾಸ್ತಿ ಆಗುತ್ತೆ. ಅಂತಹ ರಭಸವನ್ನ ತಾಳಿಕೊಳ್ಳುವಂತಹ ಶಕ್ತಿ ಶಿವನಿಗೆ ಮಾತ್ರ ಬಿಟ್ಟು ಬೇರೆ ಯಾರಿಗೂ ಇರಲಿಲ್ಲ. ಆದ್ರೆ ಇಲ್ಲಿ ಇನ್ನೂ ಒಂದು ತುಂಟದಾದ ಕೆಲಸ ಗಂಗೆ ಏನ್ ಮಾಡ್ತಾಳೆ ಅಂದ್ರೆ, ಈ ಶಿವನಿಗೆ ಅದೆಷ್ಟು ಶಕ್ತಿ ಇದೆ ನೋಡೋಣ, ನಾನು ಇನ್ನಷ್ಟು ರಭಸದಿಂದ ಬೀಳ್ತೀನಿ, ಅವನ್ನೇ ಕೊಚ್ಕೊಂಡು ಪಾತಾಳಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ ಅನ್ನುವಂತಹ ಅಹಂಕಾರದಿಂದ ತುಂಟತನದಿಂದ ಇನ್ನೂ ಹೆಚ್ಚಿನ ರಭಸದಿಂದ ಶಿವನ ಜಟೆಯ ಮೇಲೆ ಬೀಳ್ತಾಳಂತೆ. ಆದ್ರೆ ಶಿವನಿಗೆ ಅವಳು ಒಂದು ಲೆಕ್ಕವೇ, ಅವಳನ್ನ ಕಟ್ಟಿ ಹಾಕಿಬಿಟ್ಟ. ಅಲ್ಲಿ ತಡೆದು ಅಲ್ಲಿಂದ ಮುಂದೆ ಹೋಗಬೇಕಾಗಿತ್ತು ಗಂಗೆ, ಆದ್ರೆ ತಡೆದು ಹೇಗಾಯ್ತು ಅಂದ್ರೆ ತಡೆದಿದ್ದಷ್ಟೇ ಅಲ್ಲ, ಬಂಧಿಸ್ಬಿಟ್ಟ ಅವನು. ಹಾಗೆ ತನ್ನ ಒಂದು ರಭಸವನ್ನು ಅವನು ಬಂಧಿಸಿ ತನ್ನ ಗರ್ಭಭಂಗ ಮಾಡಿದ್ದು ಅವಳಿಗೆ ಒಂದು ಸಿಟ್ಟಿತ್ತೇನೋ ಅನ್ನುವಂತಹ ರೀತಿಯಲ್ಲಿ, ನೀನೊಬ್ಬನೇ ಶಿವ ಅಲ್ಲ, ಊರಿಗೊಬ್ಬನೇ ಪದ್ಮಾವತಿ, ಅವ್ರಿಗೊಬ್ಬಳೇ ಪದ್ಮಾವತಿ ಅಲ್ಲ, ನಾನು ಎಲ್ಲರನ್ನು ಇಲ್ಲಿ ಬಂದವರನ್ನೆಲ್ಲ ನಾನು ಶಿವನನ್ನಾಗಿ ಮಾಡ್ತೀನಿ ಅನ್ನುವಂತಹ ಭಾವನೆಯಿಂದೇನೋ ಅನ್ನುವಂತೆ ಅವಳು ಎಲ್ಲರನ್ನೂ ಶಿವನನ್ನಾಗಿ ಮಾಡಿಬಿಡ್ತಾಳಂತೆ ಅವರ ಪಾಪವನ್ನ ಕಳೆದು. ಆದ್ರೆ ಇಲ್ಲಿ ಕವಿ ಒಂದು ಪ್ರಶ್ನೆಯನ್ನ ಶಂಕರಾಚಾರ್ಯ ಮೂಲಕ ಕೇಳಿಸ್ತಾರೆ. ಸಲನಿಧಾನಿಸೆ ಮುಂದೆ ಗಿರಿಸರು ಹಲಬರಾಗಲಿಕ್ಕೆ ಅವರ ಜಟಿಗಳು ನಿಲ್ಲಲು ಬೇಕೆಂಬುದನ್ನು ಮರೆತೆ ಏಕೆ ನೀನು? ಎಲ್ಲರೂ ಶಿವರಾದ್ರೆ ಶಿವರೆಲ್ಲರೂ ಗಂಗಾಧರರು, ಎಲ್ಲರೂ ಗಂಗೆಯನ್ನು ಧರಿಸ್ತಾರೆ, ನೀನು ಮಾಡಿದ ಶಿವರೆಲ್ಲರ ಗಂಗೆ ಜಟೆಯಲ್ಲೂ ನೀನು ನಿಲ್ಲಬೇಕು ಅನ್ನೋದನ್ನ ಮರೆತು ಬಿಟ್ಟಿಯಲ್ಲ ನೀನು. ಆಗ ಎಷ್ಟೊಂದು ಶಿವರ ನಿನ್ನ ಗರ್ಭವನ್ನು ಭಂಗ ಮಾಡ್ತಾರೆ ಅಂತ ಹೇಳಿ ಒಂದು ಬಹಳ ಸ್ವಾರಸ್ಯಕರವಾದ ಒಂದು ಪರಿಹಾಸ ಮಾಡುವಂತಹ ರೀತಿಯಲ್ಲಿ ಹಲವು ಶಿವರನ್ನು ನೀನು ಮಾಡಿದೆ ಅನ್ನುವಂತಹ ಈ ಧ್ವನಿಪೂರ್ಣವಾದ ಕವನವನ್ನ ತುಂಬಾ ಸುಂದರವಾಗಿ ರಚಿಸಿದ್ದಾರೆ. ಭುವನವಿದ ಭೇದಿಸುತ್ತ ನೀನು ಆ ಶಿವ ಜಟಾವಲ್ಲಿಯನು ಪೆಚ್ಚಿಸುತ್ತ ಅವನಿಗಿಳಿತೈ ತಂದು ಹೇಮೋಚಲದ ಶಿಖರಗಳ ಅವಗಡಿಸಿ ಚದುರಿಸುತ್ತ ಬಂದು ಅವಗಡಿಸಿ ಚದುರಿಸುತ್ತ ಬಂದು ಈ ಭುವನ ವಿಧಿಯನು ಸೇರಿ ರಂಜಿಪ ಹವಣ ಬಣ್ಣಿಸಲೊಳವೇ ಈ ಭುವನ ನಿಧಿಯನು ಸೇರಿ ರಂಜಿಪ ಹವನ ಬಣ್ಣಿಸಲಳವೇ ಪಾಲಿಪುದು ಎನ್ನ ಕರುಣದಲ್ಲಿ ಇಲ್ಲಿಯ ಪದ್ಯಗಳಲ್ಲಿ ಕವಿ ಬಹಳ ಸೊಗಸಾದ ರೀತಿಯಲ್ಲಿ ಗಂಗಾ ನದಿಯ ಒಂದು ವರ್ಣನೆಯನ್ನ ಮಾಡ್ತಾರೆ. ಅವಳ ಗುಣದಲ್ಲಿ ಒಂದನ್ನೇ ಹಿಂದಿನ ಒಂದು ಪದ್ಯದಲ್ಲಿ ಹೇಳ್ತಾರೆ, ಶಿವನು ರುಂಡಮಾಲ ಕಪಾಲಧರ, ಒಂದು ತಲೆಬುರುಡೆಯ ಮಾಲೆಯನ್ನು ಹಾಕೊಂಡಿರುವವನು, ತಲೆಬುರುಡೆಯ ಚಿಪ್ಪನ್ನು ಭಿಕ್ಷೆಗಾಗಿ ಹಿಡಿದುಕೊಂಡಿರುವವನು. ಇವಳು ಹಲವರನ್ನು ಶಿವರನ್ನಾಗಿ ಮಾಡಿದ ಮೇಲೆ ಅವರೆಲ್ಲರಿಗೂ ರುಂಡಮಾಲೆ ಅಥವಾ ಈ ಮೂಳೆಗಳ ಎಲುಬಿನ ಮಾಲೆಯನ್ನಾಗಿ ಅಥವಾ ಎಲುಬಿನ ಒಂದು ಆಭರಣಗಳ ಅಲಂಕಾರ ಕೊಡಲೇಬೇಕು. ಆದ್ರಿಂದ ಅವಳು ಏನ್ ಮಾಡ್ತಾಳೆ ಅಂತ ಹೇಳ್ತಾರೆ, ನೀನು ಇವರಿಗೆಲ್ಲ ಆಭರಣಾರ್ಥವಾಗಿ ನೀನು ಕೊಡ್ತಿ ಅಂತ ಹೇಳ್ಬಿಟ್ಟು ಕೊಡುವುದಕ್ಕೋಸ್ಕರ ಅಶುಚಿ ಎಂಬುದನ್ನು ನರರು ಬಿಡುವ ಅಸ್ಥಿಯನ್ನು ನಿನ್ನಲ್ಲಿ ಧರಿಸಿ ಕೊರೆಯುವೆ. ಅಶುಚಿ ಎಂಬುದನ್ನು ಅರಿಯದೆ ಅದು ಅಶುಚಿಯಾಗಿದೆ ಮೂಳೆ
ಅವಳೇ ಅಸ್ಥಿಗಳು ಅಂತ ಅನ್ನೋದನ್ನು ನೀನು ಗಣಿಸದಲ್ಲೇ ನೀನು ಅದನ್ನೆಲ್ಲ ನಿನ್ನಲ್ಲಿ ಧರಿಸಿದೀಯ. ಯಾಕೆಂದ್ರೆ ಮುಂದೆ ನಿನ್ನಲ್ಲಿ ಸ್ನಾನ ಮಾಡಿದವರ ಪಾಪಗಳನ್ನ ಕಳೆದು ಅವರನ್ನ ಸಾಕ್ಷಾತ್ ಶಿವರನ್ನೇ ಮಾಡಿದಾಗ ಆ ಎಲ್ಲ ಶಿವರಿಗೂ ನೀನು ರುಂಡಮಾಲೆಯನ್ನಾಗಲಿ ಅಥವಾ ಮೂಳೆಗಳ ಆಭರಣವಾಗಲಿ ಕೊಡಬೇಕಾದ್ರೆ ನಿನಗೆ ಮೂಳೆಗಳು ಬೇಕು ಅಂತ ಹೇಳಿ ಇವುಗಳನ್ನೆಲ್ಲ ಸಂಗ್ರಹಿಸ್ತೀಯ ಅಂತೇಳಿ ಬಹಳ ಸ್ವಾರಸ್ಯಕರವಾದಂತಹ ರೀತಿಯಲ್ಲಿ ಈ ಕವಿಗಳು ಶಂಕರಾಚಾರ್ಯರ ಮೂಲಕ ವರ್ಣಿಸ್ತಾರೆ. ಮುಂದೆ ಭುವನವಿದ ಭೇದಿಸುತ್ತ ನೀನು ಆ ಶಿವ ಜಟಾವಲ್ಲಿಯನ್ನು ಪೆರ್ಚಿಸು. ವಲ್ಲಿ ಅಂತಂದ್ರೆ ಲತೆ. ಶಿವನ ಜಟ ಎಂಬ ಲತೆಯನ್ನ ಅಂದ್ರೆ ಬಳ್ಳಿಯನ್ನ ನೀನು ಬೆಳೆಸು ಅಂತ ಹೇಳ್ತಾರೆ. ಯಾವುದೇ ಒಂದು ಸಸ್ಯ ಬೆಳೆದು ಅದು ಸಮೃದ್ಧವಾಗಬೇಕಾದ್ರೆ ಅದಕ್ಕೆ ನೀರಿನ ಆಸರೆ ಬೇಕೇ ಬೇಕು. ಹಾಗೆ ಶಿವನ ಜಟೆಯನ್ನ ಒಂದು ಲತೆ ಅನ್ನುವಂತಹ ರೀತಿಯಲ್ಲಿ ಕಲ್ಪಿಸಿ ಆ ಶಿವನ ಜಟ ಎಂಬ ಲತೆಗೆ ನೀನು ನೀರನ್ನ ಕೊಟ್ಟು ಅದು ಇನ್ನೂ ಹೆಚ್ಚು ಸೊಗಸಾಗಿ ಬೆಳೆಯುವಂತೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಮುಂದೆ ನೀನು ಹಾಗೆ ಇಳಿದು ಬರುವಾಗ ಹಿಮಾಚಲದ ಶಿಖರಗಳ ಅವಗಡಿಸಿ ಚದುರಿಸ್ತಾ ಬಂದು ಈ ಭುವನ ನಿಧಿಯನ್ನು ಸೇರಿ ರಂಜಿಪ ಅವನ ಬಣ್ಣಿಸಲು ಅಳವೆ ನನಗೆ ಅಂತ ಹೇಳ್ತಾರೆ. ಹಾಗೆ ದಬದಬನೆ ಇಳಿದು ಬರುವಾಗ ಮೇರು ಪರ್ವತದ ಮೇಲೆ ನೀನು ಧುಮ್ಮಿಕ್ಕಿ ಅಲ್ಲೂ ಹಾದು ಬರುವಾಗ ಅಲ್ಲಿರುವಂತಹ ದೊಡ್ಡ ದೊಡ್ಡ ಬಂಡೆಗಳನ್ನ ನೀನು ಚದುರಿಸ್ಬಿಟ್ಟು ಚಲ್ಲಾಪಿಲ್ಲಿಯಾಗಿ ಮಾಡಿ ಅವುಗಳನ್ನೆಲ್ಲ ಉರುಳಿಸ್ಬಿಟ್ಟು ಅಪಾರವಾದಂತಹ ಕೋಲಾಹಲವನ್ನು ಉಂಟು ಮಾಡಿ ಕೆಳಗೆ ಇಳಿದು ಹರಿದು ಬರುವಂತಹ ಆ ನಿನ್ನ ಅದ್ಭುತವಾದಂತಹ ಆರ್ಭಟ ಅದು ಏನಿದೆ ಅದನ್ನ ನನಗೆ ಬಣ್ಣಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಇಲ್ಲಿ ಕವಿ ಕಡೆಯಲ್ಲಿ ಒಂದು ಸಾಲನ್ನ ಸೇರಿಸ್ತಾರೆ. ಪಾಲಿಪುದ ನಿನ್ನ ಕರ್ಣದಲ್ಲಿ ಅವಳ ಹಲವಾರು ಶಕ್ತಿಗಳನ್ನ ಆರ್ಭಟವನ್ನ ಕೋಲಾಹಲವನ್ನ ಒಂದು ಅದಮ್ಯವಾದಂತಹ ಒಂದು ಶಕ್ತಿಯನ್ನು ಏನು ವರ್ಣಿಸ್ತಾರೆ ಅಂತಹ ಶಕ್ತಿ ನನಗಿಲ್ಲ. ಆದ್ರಿಂದ ಯಾರನ್ನ ಯಾರು ಪಾಲಿಸು ಅಂತ ಕೇಳ್ತಾರೆ ಅಂದ್ರೆ ಬಲವಂತನಾದವನನ್ನ ಮಹಿಮಾನ್ವಿತನಾದಂತಹ ಒಂದು ವ್ಯಕ್ತಿಯನ್ನ ಬಲಹೀನರಾದವರು ಮಹಿಮೆ ಇಲ್ಲದಂತವರು ಬಡವರು ದೀನರು ಕೇಳ್ತಾರೆ. ಇಲ್ಲಿ ಹಾಗೆ ತನ್ನನ್ನು ಹಾಗೆ ಪರಿಭಾವಿಸಿಕೊಂಡು ನೀನು ಮಹಾ ಮಹಿಮಾವಂತಳು ಅದ್ಭುತ ಶಕ್ತಿವಂತಳು ನನ್ನನ್ನ ಪಾಲಿಸು ನಾನು ನಿನಗೆ ಶರಣು ಬಂದೆ ಅಂತ ಹೇಳಿ ಶಂಕರಾಚಾರ್ಯರು ಆ ಗಂಗಾ ನದಿಯನ್ನ ಈ ರೀತಿಯಲ್ಲಿ ಅದ್ಭುತವಾಗಿ ಪ್ರಾರ್ಥಿಸ್ತಾರೆ. ವಿಧಿಕ ಮಂಡುಲದಲ್ಲಿ ತುಂಬಿದ್ದು ವಿಧಿಕ ಮಂಡುಲದಲ್ಲಿ ತುಂಬಿದ್ದು ದಧಿಶಯನನ ಪರಮ ಪಾವನ ಪದನಗದ ತುದಿಯಿಂದಲೀ ಆವಿರ್ಭವಿಸಿ ಮುದವೆರೆಸಿ ಪರಮ ಪಾವನ ಪದನಗದ ತುದಿಯಿಂದಲಾವಿರ್ಭವಿಸಿ ಮುದವೆರೆಸಿ ಮದನ ವೈರಿಯ ವರಕಪರ್ದದಿ ಪದುರದಿಂದಾಭರಣಮಾಗಿಗ ಮದನ ವೈರಿಯ ವರಕಪರ್ದದಿ ಪದುಳದಿಂದ ಆಭರಣಮಾಗಿಗ ಸದಯೇ ಜಾಹ್ನವಿ ಸದಯೇ ಜಾಹ್ನವಿ ನೀನು ರಕ್ಷಿಬುದು ಸದಯೇ ಜಾಹ್ನವಿ ಸದಯೇ ಜಾಹ್ನವಿ ನೀನು ರಕ್ಷಿಬುದು ಎನ್ನನು ಅನವರದ ರಕ್ಷಿಬುದೆನ್ನನು ಅನವರದ ಗಂಗೆಗೆ ತ್ರಿಪಥಗಾಮಿನಿ ಅಂತ ಹೇಳ್ತಾರೆ ಅಂತ ಹೇಳಿದೆ. ಸ್ವರ್ಗ, ಭೂಮಿ ಮತ್ತೆ ಪಾತಾಳ ಇವು 3 ಲೋಕಗಳು. ಈ 3 ಲೋಕಗಳಲ್ಲೂ ಅವಳು ಸಂಚರಿಸಿದ್ರಿಂದ ಅವಳಿಗೆ ತ್ರಿಪಥಗ ಅಥವಾ ತ್ರಿಪಥಗಾಮಿನಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ತ್ರಿಮೂರ್ತಿಗಳ ಸಂಸರ್ಗದಿಂದ ಅತ್ಯಂತ ಪಾವನರಾದವಳು. ಬೇರೆ ಯಾವ ದೇವತೆಗಳಿಗೂ ಈ ಸೌಭಾಗ್ಯ ದೊರಕಿಲ್ಲ. ಹೇಗೆ ಅಂತ ಅನ್ನೋದನ್ನ ಹಿಂದೆ ಒಂದು ಹೇಳಿದೆ. ವಿಧಿ ಕಮಂಡಲದಲ್ಲಿ ತುಂಬಿ ಬ್ರಹ್ಮನ ಕಮಂಡಲದಲ್ಲಿದ್ದವಳು ತ್ರಿವಿಕ್ರಮಾವತಾರದಲ್ಲಿ ಆ ಆಕಾಶವನ್ನ ಅಳೆಯಲು ಚಾಚಿದಂತಹ 2ನೆಯ ತ್ರಿವಿಕ್ರಮನ ಪಾದ
ಆ ಪಾದದ ಉಗುರು ಬ್ರಹ್ಮಾಂಡದ ಆ ಅರ್ಧಗೋಲವನ್ನು ಅಥವಾ ಕಟಾಹವನ್ನು ಭೇದಿಸಿ ಸೀಳಿದಾಗ ಬ್ರಹ್ಮ ಅತ್ಯಂತ ಸಂತೋಷದಿಂದ ತನ್ನ ತಂದೆಯಾದಂತಹ ಆ ವಿಷ್ಣುವಿನ ಪಾದವನ್ನು ತನ್ನ ಕಮಂಡಲಿನ ನೀರಿನಿಂದ ತೊಳೆದಾಗ ಆ ವಿಷ್ಣುವಿನ ಪಾದ ಸಂಸ್ಪರ್ಶದಿಂದ ಪಾದದ ಮೂಲಕ ಮುಂದೆ ಅವಳು ಹರಿದ್ರಿಂದ ವಿಷ್ಣು ಪಾದೋದ್ಭವಿ ಅಂತ ಹೆಸರಾದಳು. ಮುಂದೆ ಮದನವೈರ್ಯ ವರಕಪರ್ಧದಿ ಪದುಳದಿಂದ ಆಭರಣ ಮಾಗಿ ಹಸದೆ ಜಾಹ್ನವಿ ನೀನು ಅಂತ. ಮುಂದೆ ಏನು, ಅವಳು ಬಂದಳು. ಸಗರನ 60,000 ಮಕ್ಕಳು ಆ ಒಂದು ಯಜ್ಞದ ಪಶುವಾದಂತಹ ಕುದುರೆಯನ್ನ ಕಪಿಲಮುನಿ ಬಚ್ಚಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಅವನ ಮೇಲೆ ಏರ್ ಹೋದಾಗ ಅವನ ಒಂದು ಮೈಯಿಂದ ಹೊರಟಂತಹ ಒಂದು ಅಗ್ನಿಯಿಂದಲೇ, ಅವನೇನು ಕಂಡುಬಿಟ್ಟು ಶಾಪ ಕೊಟ್ಟ ಅಂತೇನಿಲ್ಲ, ಆ ಒಂದು ತಪಾಗ್ನಿಯಿಂದಲೇ ಅವರು ಅವರೆಲ್ಲರೂ 60,000 ಜನ ಸತ್ತೋದ್ರು ಅಂತ ಹೇಳ್ತಾರೆ. ಅದು ದುರ್ಮರಣ, ಅಕಾಲ ಮರಣ. ಹೀಗೆ ಅಕಾಲ ಮರಣ ದುರ್ಮರಣವಾದವರಿಗೆ ಮೋಕ್ಷ ಸಿಗೋದಿಲ್ಲ. ಅವರ ಆ ಒಂದು ತ್ರಿಶಂಕುವಿನಂತಹ ಸ್ಥಿತಿಯಿಂದ ಪಾರು ಮಾಡಬೇಕಾದ್ರೆ ಆ ಗಂಗೆ ಆ ನದಿಯ ಭಸ್ಮದ ಮೇಲೆ ಹರಿದಾಗ ಮಾತ್ರ ಸಾಧ್ಯ ಅಂತ ಹೇಳಿದಾಗ ಆ ವಂಶದ ಹಲವಾರು ಜನ ಪ್ರಯತ್ನ ಪಡ್ತಾರೆ. ಯಾರಿಗೂ ಗಂಗೆಯನ್ನು ಭೂಮಿಗೆ ಇಳಿಸೋದಕ್ಕೆ ಸಾಧ್ಯವಿಲ್ಲ. ಭಗೀರಥ ಮಾತ್ರ, ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಹೇಳಿದ್ರು. ಎಷ್ಟು ಸತಿ ತಪಸ್ಸು ಮಾಡ್ತಾನೆ, ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾನೆ, ಗಂಗೆಯನ್ನ ಮಾಡ್ತಾನೆ, ಈಶ್ವರನ ಮಾಡ್ತಾನೆ. ಮತ್ತೆ ಗಂಗೆ ಈಶ್ವರನ ಇದರಲ್ಲಿ ಕಟ್ಟಿಕೊಂಡಾಗ ಈಶ್ವರನ ಮತ್ತೆ ಪ್ರಾರ್ಥಿಸ್ತಾನೆ. ಹೀಗೆ ಅವನು ಹಲವಾರು ಸತಿ ಒಂದು ತಪಸ್ಸು ಮಾಡಿ ಪ್ರಾರ್ಥಿಸಿ ಅಂತೂ ಇಂತೂ ಭಗೀರಥ ಪ್ರಯತ್ನದಿಂದ ಆ ಗಂಗೆಯನ್ನ ಇದರಿಂದ ಸ್ವರ್ಗದಿಂದ ಭೂಮಿಗೆ ತಂದು ಪಾತಾಳಕ್ಕೆ ಕರೆದುಕೊಂಡು ಹೋಗಲು ಶಕ್ತನಾದ. ಹಾಗೆ ಅವಳು ಆಕಾಶದಿಂದ ಅವಳು ಒಂದು ಚಾಲೆಂಜ್ ಮಾಡುವಂತಹ ರೀತಿಯಲ್ಲಿ, ಸವಾಲೆಸುವಂತಹ ರೀತಿಯಲ್ಲಿ ಶಿವನ ಕಪರ್ಧದ ಮೇಲೆ ಬಿದ್ದಾಗ, ಜಟೆಯ ಮೇಲೆ ಬಿದ್ದಾಗ ಅವನು ಕಟ್ಟಿ ಹಾಕಿದ್ರಿಂದ ಅದು ಪದುಳದಿಂದ ಆಭರಣವಾಯಿತಂತೆ. ನಾವು ಶಿವನ ಚಿತ್ರವನ್ನು ನೋಡ್ಬೇಕಾದ್ರೆ ಒಂದು ಜಟೆಯನ್ನು ನೋಡ್ತೀವಿ, ಆ ಜಟೆಗೆ ಸುತ್ತಿದ ಹಾವನ್ನು ನೋಡ್ತೀವಿ, ಅಲ್ಲಿ ಚಂದ್ರನನ್ನ ನೋಡ್ತೀವಿ, ಮತ್ತೆ ಗಂಗೆಯನ್ನು ನೋಡ್ತೀವಿ. ಸಾಧಾರಣ ಚಿತ್ರಿಸುವಲ್ಲಿ ಗಂಗೆಯ ಬಾಯಿಂದ ನೀರು ಹರಿಯುವ ಹಾಗೆ, ಅಂದ್ರೆ ಆ ಗಂಗೆ ಒಂದು ರೂಪದಲ್ಲಿ ಇವನು ಇನ್ನೂ ಶಿವನ ಜಟೆಯಲ್ಲೇ ಇದ್ದಾಳೆ. ಅವಳನ್ನೇ 7 ಒಂದು ಧಾರೆಯಾಗಿ ಈಶ್ವರ ಬಿಟ್ಟ ಅಂತ ಹೇಳ್ತಾರೆ. ಲಾದಿನಿ, ಪಾವನಿ, ನಳಿನಿ ಅಂತನ್ನುವ 3 ಧಾರೆಗಳು ಪೂರ್ವ ದಿಕ್ಕಿಗೆ, ಸುಚಕ್ಷು, ಸೀತಾ, ಸಿಂಧು ಅನ್ನೋದು ಪಶ್ಚಿಮ ದಿಕ್ಕಿಗೆ, ಆಮೇಲೆ ಅಲಕನಂದ ಅಂತನ್ನೋದು ಭಗೀರಥನ ಹಿಂದೆ ಅವನು ಯಾವ ದಿಕ್ಕಿಗೆ ತಿಳ್ಕೊಂಡು ಹೊರಟ ಆ ದಿಕ್ಕಿನಲ್ಲಿ ಹೊರಡ್ತಾಳೆ. ಹಾಗೆ ಹೊರಟು ಬಂದಳು. ಭಗೀರಥನ ಹಿಂದೆ ಬಂದದ್ರಿಂದ ಅಥವಾ ಭಗೀರಥನ ಒಂದು ಶ್ರಮದಿಂದ ಬಂದಿದ್ದರಿಂದ ಗಂಗೆಗೆ ಭಾಗೀರಥಿ ಅಂತಲೂ ಹೆಸರಾಯ್ತು. ಅಲ್ಲಿಗೆ ಒಂದು ಮುಗಿಲಿಲ್ಲ ಅವಳ ಚೇಷ್ಟೆ ಅಥವಾ ಅವಳ ತುಂಟತನ. ಅಲ್ಲಿ ಜಹ್ನು ಋಷಿಗಳ ಆಶ್ರಮ ಇರುತ್ತೆ. ಅಲ್ಲಿ ಆಶ್ರಮವನ್ನು ಕೊಚ್ಚಿ ಹಾಕಿಬಿಡ್ತಾಳೆ ತನ್ನ ಅಪಾರವಾದ ಒಂದು ನೀರಿನ ಪ್ರವಾಹದಿಂದ. ಆಗ ಜಹ್ನು ಋಷಿಗಳು ಸಿಟ್ಟಿನಿಂದ ಅವಳನ್ನು ಕುಡಿದು ಬಿಡ್ತಾರಂತೆ. ಹಾಗೆ ಕುಡಿದಾಗ ಮತ್ತೆ ಈ ಭಗೀರಥನಿಗೆ ಜಹ್ನು ಋಷಿಯನ್ನು ಪ್ರಾರ್ಥಿಸಿ ಅವರನ್ನ ಸಂಪ್ರೀತನನ್ನಾಗಿ ಮಾಡಿ ಅವರು ತನ್ನ ಕಿವಿಯಿಂದ ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ನಮ್ಮ ಬೇಂದ್ರೆಯವರು ಬರೆದಿರುವ ಕಡೆ ಹರಿಯ ಅಡಿಯಿಂದ ಹರನ ಮುಡಿಯಿಂದ ಋಷಿಯ ತೊಡೆಯಿಂದ ನುಸುಳಿಬಾ ಅಂತ ಗಂಗೆಯನ್ನ ಗಂಗಾವತರಣದಲ್ಲಿ ಪ್ರಾರ್ಥಿಸ್ತಾರೆ. ಇಲ್ಲಿ ಅವರು ಋಷಿಯ ತೊಡೆಯಿಂದ ಅಂತ ಹೇಳ್ತಾರೆ. ತೊಡೆಯಿಂದ ಗಂಗೆಯ ಧಾರೆಯನ್ನು ನಾವು ಕುಡಿದದ್ದು, ಗಂಗೆಯನ್ನು ಬಿಟ್ಟರು ಅಂತ ಹೇಳಿ. ಹೀಗೆ ಇಷ್ಟೊಂದು ಜನರ ಒಂದು ಸಂಸರ್ಗದಿಂದ, ಅವರ ಒಂದು ಸಂಸ್ಪರ್ಶದಿಂದ ಗಂಗೆ ಅತ್ಯಂತ ಮೊದಲೇ ಪಾವನಳು ಮತ್ತೂ ಹೆಚ್ಚು ಪಾವನಳಾದವಳು. ಅಂತಹ ಜಾಹ್ನವಿ ನೀನು ನನ್ನನ್ನು ಸದಾ ಕಾಲ ರಕ್ಷಿಸು ಅಂತ ಹೇಳಿ ಶಂಕರಾಚಾರ್ಯರು ಗಂಗಾದೇವಿಯನ್ನ ಬೇಡ್ತಾರೆ. ವರದೆ ಜಾಹ್ನವಿ ನಿನ್ನ ತೀರದೊಳಿರುವ ಜನರಿಗೆ, ವರದೆ ಜಾಹ್ನವಿ ನಿನ್ನ ತೀರದೊಳಿರುವ ಜನರಿಗೆ, ಮರಣ ಕಾಲದಿ ದೊರೆವುದೈಸಲೇ. ಹರಿಯ ಚರಣ ಸ್ಮರಣೆ ಸುಲಭದಲ್ಲಿ, ಮರಣ ಕಾಲದಿ ದೊರೆವುದೈಸಲೇ. ಹರಿಯ ಚರಣ ಸ್ಮರಣೆ ಸುಲಭದಲ್ಲಿ, ಕರವ ಜೋಡಿಸಿ ನಿನ್ನ ಚರಣದೊಳೆರಗಿ ಬೇಡುವೆನು. ಕರವ ಜೋಡಿಸಿ
ಚರಣದೊಳೆರಗಿ ಬೇಡುವೆನು ಎನಗೆ ಕರುಣಿಸು ಹರಿಹರಾದ್ವೈತಾಖ್ಯ ಮತಿಯನೋ ಎನಗೆ ಕರುಣಿಸೋ ಹರಿಹರಾದ್ವೈತಾಖ್ಯ ಮತಿಯನು ದಿವ್ಯ ಶುಭದದಿಯ ದಿವ್ಯ ಶುಭ ತತಿಯ ಗಂಗೆಯನ್ನ ಇಲ್ಲಿ ಕವಿ ಜಲಧಿಪನರಸಿ ಅಂದ್ರೆ ಸಮುದ್ರ ರಾಜನ ಪತ್ನಿ ಅಂತ ಹೇಳಿ ಸಂಬೋಧಿಸ್ತಾ ಹೇಳ್ತಾರೆ. ಶಂಕರಾಚಾರ್ಯರು ಒಬ್ಬ ಯತಿಗೆ ಯೋಗ್ಯವಾದಂತಹ ಸರ್ವಸಂಗ ಪರಿತ್ಯಾಗಿಯಾದಂತಹ ಯತಿಗೆ ಯೋಗ್ಯವಾದಂತಹ ಒಂದು ಪ್ರಾರ್ಥನೆಯನ್ನು ಹಿಂದಿನ ಪದ್ಯದಲ್ಲಿ ಮಾಡ್ತಾರೆ. ವರಜಲಾಶನ ಮಾತ್ರದಿಂ ನಾ ನಿರುತ ಕೃಷ್ಣೆಯ ಗೆಲೆದು ನಾರಾಯಣನ ಪದಯುಗವ ಪರಮ ಭಕ್ತಿಯೊಳಗಿದು ಪೂಜಿಸುವ ತೆರದಿ ಕರುಣಿಸಿದ್ದೇವೆ ಅಂತ ಹೇಳಿ ಅಲ್ಲಿ ಕೇವಲ ನಿನ್ನ ಒಂದು ಪರಮ ಪಾವನವಾದಂಥ ಮಹಿಮಾನ್ವಿತವಾದ ನಿನ್ನ ನೀರನ್ನು ಮಾತ್ರ, ಜಲವನ್ನು ಮಾತ್ರ, ತೀರ್ಥವನ್ನು ಮಾತ್ರ ನಾನು ಸೇವಿಸಿ ಬೇರೆಯ ಎಲ್ಲ ತರಹದ ಭೋಗದಾಸ ಎಂಬ ದಾಹಗಳು ನನ್ನನ್ನು ಮುಟ್ಟದಂತೆ ನೀನು ಕರುಣಿಸು. ಯತಿಗೆ ಯೋಗ್ಯವಾದಂತಹ ಪ್ರಾರ್ಥನೆ ಅಂತ ಬೇಡಿಕೊಂಡು ಮುಂದೆ ಅವಳನ್ನು ಹೀಗೆ ಪ್ರಾರ್ಥಿಸ್ತಾರೆ. ನಿನ್ನ ತೀರದಲ್ಲಿ ವಾಸ ಮಾಡುವಂತಹ ಆ ಗಂಗಾ ನದಿಯ ಆ ಸುಪಾಸಿನಲ್ಲಿ ವಾಸ ಮಾಡುವಂತಹ ಆ ಒಂದು ಅವಳ ದಿವ್ಯ ಮಹಿಮೆಯ ಕಾರಣದಿಂದಾಗಿ ಅವರೆಲ್ಲರಿಗೂ ಮರಣ ಕಾಲದಲ್ಲಿ ಹರಿಯ ಸ್ಮರಣೆ ಅನಾಯಾಸವಾಗಿ ದೊರೆಯುತ್ತದೆ. ಅದಕ್ಕೆ ಪ್ರಯತ್ನಿಸಬೇಕು. ನಾವು ಎಷ್ಟೆಷ್ಟೋ ಕಾಯಿಲೆ ಕಸಾಲೆಗಳಿಂದ ಒದ್ದಾಡುವಾಗ ಎಷ್ಟೇ ನಾವು ಜೀವಮಾನ ಪರ್ಯಂತ ನಾವು ಪೂಜೆ ಪುನಸ್ಕಾರ ವ್ರತ ನಿಷ್ಠೆ ಅಂತ ಮಾಡ್ತಾ ಇದ್ರು, ಸಹಸ್ರನಾಮಗಳನ್ನು ಪಠಿಸ್ತಾ ಇದ್ರು, ಆ ಮರಣ ಕಾಲದ ಸಮಯದಲ್ಲಿ ನಮ್ಮ ಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮಗೆ ಭಗವಂತನ ಸ್ಮರಣೆ ಬರುತ್ತೋ ಇಲ್ಲವೋ ಅನ್ನೋದು ನಿರ್ಧಾರವಾಗುತ್ತೆ. ಎಷ್ಟೋ ಜನಕ್ಕೆ ಅದು ದೊರೆಯುವುದಿಲ್ಲ, ಸಾಧ್ಯವಾಗುವುದಿಲ್ಲ. ಕೋಮಾ ಸ್ಥಿತಿಲಿ ಇರ್ಬೋದು, ಮತ್ತೊಂದರಲ್ಲಿ ಇರ್ಬೋದು. ಆಗ ಎಲ್ಲಿಂದ ನಾಮಸ್ಮರಣೆ ಇರುತ್ತೆ? ಆದ್ರಿಂದ ಮರಣ ಕಾಲದಲ್ಲಿ ದಾಸರು ಹೇಳ್ತಾರೆ, ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆಯ ಕರುಣಿಸು ಅಂತ ಹೇಳಿ ಬಹಳ ಆರ್ತರಾಗಿ ಬೇಡ್ಕೊಳ್ತಾರೆ. ಅದರಿಂದ ನಾವು ಮರಣ ಸಂದರ್ಭದಲ್ಲಿ ನಾವು ಯಾವುದನ್ನ ಸ್ಮರಿಸ್ತೀವೋ ಅದು ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಭರತ ಮುನಿ ಅವನು ಮಹಾ ಮಹಿಮಾನ್ವಿತನಾದ ಒಂದು ಯೋಗೇಶ್ವರನಾಗಿ ಅವನು ಸರ್ವವನ್ನು ಪರಿತ್ಯಾಗ ಮಾಡಿ ಸನ್ಯಾಸಿಯಾದರೂ ಸಹಿತ ಮುಂದೆ ಒಂದು ಜಿಂಕೆಯ ಮೋಹಕ್ಕೆ ಸಿಲುಕಿ ಯಾವುದೋ ಒಂದು ನೀರಿನಲ್ಲಿ ಮುಳುಗ್ತಾ ಇರುವಂತಹ ಜಿಂಕೆಯನ್ನು ರಕ್ಷಿಸಬೇಕು ಅಂತ ಹೇಳಿ ಕಡೆಗೆ ಅದು ತನ್ನ ಒಟ್ಟಿಗೆ ಇಟ್ಟುಕೊಂಡು ಅದು ಎಷ್ಟು ಮೋಹ ಉಂಟಾಯ್ತು ಅಂದ್ರೆ, ಅಯ್ಯೋ ನಾನು ಸತ್ತು ಹೋದ್ರೆ ಈ ಜಿಂಕೆಯ ಗತಿ ಏನು ಅಂತ ಹೇಳಿ ಅವನು ಸಾಯುವ ಕಾಲದಲ್ಲೂ ಆ ಜಿಂಕೆಯ ಒಂದು ಯೋಗಕ್ಷೇಮದ ಬಗ್ಗೆನೇ ಚಿಂತಿಸ್ತಾ ಇದ್ದಿದ್ದರಿಂದ ಅವನಿಗೆ ಜಿಂಕೆ ಜನಿಸಿತ್ತು. ಅಂದಮೇಲೆ ಮರಣ ಕಾಲದಲ್ಲಿ ಹರಿಯ ಸ್ಮರಣೆಯನ್ನ ಮಾಡುವುದಕ್ಕೆ ನಮಗೆ ಸಾಧ್ಯವಾದರೆ, ಅಷ್ಟು ಪುಣ್ಯವಿದ್ರೆ, ಆ ಸಾಧನೆ ಇದ್ರೆ ನಮಗೆ ಹರಿಯ ಸಾರೂಪ್ಯವೇ ಸಿಗುತ್ತೆ. ಅದನ್ನ ಇವರು ಇಲ್ಲಿ ಕೇಳ್ತಾರೆ. ಇಲ್ಲಿ ಆ ಗಂಗೆಯ ತಡಿಯಲ್ಲಿ ವಾಸ ಮಾಡುವ ಎಲ್ಲರಿಗೂ ಇದು ಅನಾಯಾಸವಾಗಿ ಅನಪೇಕ್ಷಿತವಾಗಿ ಅದು ದೊರಕುತ್ತೆ. ಅಂತಹ ಒಂದು ಮಹಿಮೆ ನಿನ್ನಲ್ಲಿದೆ. ಅದರಿಂದ ನಾನು ನಿನಗೆ ಕರವನ್ನು ಜೋಡಿಸಿ ನಿನ್ನ ಒಂದು ಪಾದ ಪದ್ಮಗಳಿಗೆ ನಾನು ನಮಸ್ಕರಿಸಿ ಬೇಡ್ತೀನಿ. ಏನು ಅಂತಂದ್ರೆ, ಕರುಣಿಸು ತಾಯಿ ಹರಿಹರ ದ್ವೈತಾಖ್ಯಮತಿಯನು ಮತ್ತೆ ದಿವ್ಯ ಶುಭತತಿಯ. ಅದ್ವೈತ ಸಿದ್ಧಾಂತದ ಪ್ರಚಾರಕರು. ಅವ್ರ ಸಿದ್ಧಾಂತವನ್ನು ಅವರು ಮಾಡಲಿಲ್ಲ, ಯಾಕೆಂದ್ರೆ ಉಪನಿಷತ್ತಲ್ಲೇ ನಮಗೆ ಮಹಾವಾಕ್ಯಗಳು ಸಿಗುತ್ತೆ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಇವೆಲ್ಲ ತತ್ವಮಸಿ, ಇವೆಲ್ಲ ಮಹಾವಾಕ್ಯಗಳು. ಇವು ಅದ್ವೈತ ಪರವಾದದ್ದು. ಅಂತಹ ಒಂದು ಅದ್ವೈತ ತತ್ವವನ್ನು ಅವರು ಒಂದು ಸಿದ್ಧಾಂತವನ್ನು ಪ್ರಚಾರ ಮಾಡಿದವರು. ಅದೇ ನನ್ನಲ್ಲಿ ಶಾಶ್ವತವಾಗಿರಲಿ. ಈ ಅದ್ವೈತದಲ್ಲಿ ಮತ್ತೊಂದೇನು ಅಂದರೆ, ಹರಿಹರರಲ್ಲಿ ಭೇದವನ್ನು ಬಹಳ ಜನ ಎಣಿಸ್ತಾರೆ. ಹರಿ ಶ್ರೇಷ್ಠ ಅಂತ ಹೇಳ್ತಾರೆ, ಕೆಲವು ಹರ ಶ್ರೇಷ್ಠ ಅಂತ ಹೇಳ್ತಾರೆ. ಹರಿಯನ್ನ ಭಜಿಸದೇ ಇದ್ರೆ ಅವರಿಗೆ ನರಕ ಅಂತ ಹೇಳ್ತಾರೆ, ಹರನನ್ನ ಭಜಿಸಿದ್ರೆ ನರಕ ಅಂತ ಹೇಳ್ತಾರೆ. ಹೀಗೆಲ್ಲ ಹೇಳುವಂತಹ ಸಂದರ್ಭದಲ್ಲಿ ಅವರಿಬ್ಬರು ಒಂದೇ. ಯಾಕೆಂದ್ರೆ ಒಂದೇ ಪರಮ ಶಕ್ತಿಯ ಪರಮ ಬ್ರಹ್ಮದ ರೂಪಗಳವರು. ನಾವು ಬೇರೆ ಬೇರೆ ಕೆಲಸ ಮಾಡುವಾಗ ಬೇರೆ ಬೇರೆ ಯೂನಿಫಾರ್ಮ್ ಇರುತ್ತೆ ನಮಗೆ, ಅಥವಾ ಬೇರೆ ಬೇರೆ ವಸ್ತು ವಿಶೇಷಗಳಿರುತ್ತೆ ನಮಗೆ. ಆದ್ರಿಂದ ಆ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡುವಾಗ ಅವನೇ ಬ್ರಹ್ಮ, ಆಮೇಲೆ ಜಗತ್ತನ್ನು ಪಾಲಿಸುವಾಗ ಅವನೇ ವಿಷ್ಣು, ಲಯಕರ್ತನಾದಾಗ ಅವನು ಈಶ್ವರ. ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತಹ ವೇಷಗಳು ಬೇರೆ. ಆದ್ರಿಂದ ಇವರಿಬ್ಬರೂ ಒಂದೇ. ಈ ಅದ್ವೈತ ತತ್ವವನ್ನು ನನ್ನ ಮತಿಯಲ್ಲಿ
ನಿರಂತರವಾಗಿ ನಿಲ್ಲಿಸು, ಈ ದ್ವೈತ ಬುದ್ಧಿಯನ್ನು ಬಿಡಿಸು ಅಂತ ಹೇಳಿ ಒಂದು ಅರ್ಥರಾಗಿ ಪ್ರಾರ್ಥಿಸ್ತಾ, ನನಗೆ ದಿವ್ಯ ಶುಭ ತತ್ವಿಯನ್ನು, ಶುಭ ಪರಂಪರೆಯನ್ನೇ ನನಗೆ ಕರುಣಿಸು ಅಂತ ಹೇಳಿ ಶಂಕರಾಚಾರ್ಯರು ಆ ಮಹಿಮಾನ್ವಿತಳಾದಂತಹ ತ್ರಿಮೂರ್ತಿಗಳ ಮತ್ತು ತ್ರಿಮೂರ್ತಿಯರ ಪತ್ನಿಯರ ಸಂಸರ್ಗದಿಂದ ಇನ್ನೂ ಹೆಚ್ಚಿನ ಮಹಿಮೆಯನ್ನು ಪಡೆದಂತಹ ದಿವ್ಯವಾದಂತಹ ನಮ್ಮ ದೇಶದ ಪರಮ ಪಾವನ ನದಿಯಾದಂತಹ ಗಂಗಾ ನದಿಯನ್ನು ಹೀಗೆ ಪರಿಪರಿಯಾಗಿ ಸ್ತೋತ್ರ ಮಾಡ್ತಾರೆ. ಜೀವನದ ಗುರಿಯನ್ನು ಬಾಲ್ಯದಲೆ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ಜೀವನದ ಗುರಿಯನ್ನು ಬಾಲ್ಯದಲೆ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ತಿರುಗಿ ಭಾರತದ ಉದ್ದಗಲದೊಳಗೆಲ್ಲ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ, ಪರತತ್ವದರ್ಥವನ್ನು ಬಿತ್ತರಿಸಿದವಗೆ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ, ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ, ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ, ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಅನುಭವಿಯು ನೀ ನಡೆದ ಹಾದಿಯೊಳಗಡಿಯಿಡುವ ಮನವೆನಗೆ ಕೊಡಿರೆನುತ್ತ ಬೇಡುವೆನು ಗುರುವೇ. ಅನುಭವಿಯು ನೀ ನಡೆದ ಹಾದಿಯೊಳಗಡಿಯಿಡುವ ಮನವೆನಗೆ ಕೊಡಿರೆನುತ್ತ ಬೇಡುವೆನು ಗುರುವೇ. ಅನವರತ ನಿಮ್ಮ ನಾಮಸ್ಮರಣೆ ಬಿಡದಂತೆ, ಅನವರತ ನಿಮ್ಮ ನಾಮಸ್ಮರಣೆ ಬಿಡದಂತೆ, ಅನುನಯದಿ ನಡೆವಂತೆ ನೀನೆಮ್ಮ ಹರಸು, ಅನುನಯದಿ ನಡೆವಂತೆ ನೀನೆಮ್ಮ ಹರಸು. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ,